कृतञ्च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यं नारायणं नमस्कृत्य नरं चैव देवीं सरस्वतीं व्यासं ततो जयमुदीरये हरिः ओम् ಉದ್ಯೋಗ ಪರ್ವದಲ್ಲಿ ಆರಂಭದ ಪರ್ವ 19 ಅಧ್ಯಾಯಗಳಿಂದ ಕೂಡಿದ ಸೇನೋದ್ಯೋಗ ಪರ್ವ. ಇಂತಹ ಸೇನೋದ್ಯೋಗ ಪರ್ವದ ವಿಷಯಗಳು ಏನು, ಯಾವುದನ್ನ ತಿಳಿಸಿಕೊಟ್ಟಿದ್ದಾರೆ ವೇದವ್ಯಾಸ ದೇವರು ಅನ್ನೋದನ್ನ ನಾವು ನೋಡಿದ್ವಿ. ಅಲ್ಲಿಂದ ಈಗ ನೆಕ್ಸ್ಟ್ ಅಧ್ಯಾಯ 20ನೇ ಅಧ್ಯಾಯ. ಇಲ್ಲಿಂದ 12 ಅಧ್ಯಾಯಗಳನ್ನ ಸಂಜಯ ಯಾನ ಪರ್ವ ಅಂತ ಕರೀತಾರೆ. ಸಂಜಯ ಅಲ್ಲಿಗೆ ಪಾಂಡವರ ಹತ್ರಕ್ಕೆ ಉಪಪ್ಲಾವ್ಯಕ್ಕೆ ಬರುವಂತದ್ದು, ಆ ಎಲ್ಲ ಚರಿತ್ರೆಗಳನ್ನ ಇದರಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ವೈಶಂಪಾಯನರು ತತ್ವ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಯಸ್ಸ ಪಾಂಚಾಲ ರಾಜೇನ ಪ್ರೇಷಿತಃ ಕೌರವಾನ್ ಪ್ರತಿ ಸಚ ಕೌರವ್ಯಮಾಸಾದ್ಯ ದೃಪದಸ್ಯ ಪುರೋಹಿತಃ ಸತ್ಕೃತೋ ಧೃತರಾಷ್ಟ್ರೇಣ ಭೀಷ್ಮೇಣ ವಿದುರೇಣ ಚ ಸರ್ವಂ ಕೌಶಲ್ಯಮುಕ್ತ್ವಾದೌ ಪೃಷ್ಟ್ವಾ ಚೈವ ಮನಾಮಯಂ ಸರ್ವಸೈನ್ಯ ಪ್ರಣೇತॄಣಾಂ ಮಧ್ಯೆ ವಾಕ್ಯಮುವಾಚಃ ಸರ್ವೈರ್ಭವದ್ಭಿರ್ವಿದಿತೋ ರಾಜಧರ್ಮಃ ಸನಾತನಃ ವಾಕ್ಯೋಪಾದಾನ ಹೇತೋಸ್ತು ವಕ್ಷ್ಯಾಮಿ ವಿದಿತೆ ಸತಿ ಧೃತರಾಷ್ಟ್ರಶ್ಚ ಪಾಂಡುಶ್ಚ ಸುತೌ ಏಕಸ್ಯ ವಿಶ್ರುತೌ ತಯೋಃ ಸಮಾನಂ ದ್ರವಿಣಂ ಪೈತೃಕಂ ನಾತ್ರ ಸಂಶಯಃ ಧೃತರಾಷ್ಟ್ರಸ್ಯ ತೇ ಪುತ್ರಾಸ್ತೈಃ ಪ್ರಾಪ್ತಂ ಪೈತೃಕಂ ಧನಂ ಪಾಂಡುಪುತ್ರಾಃ ಕಥಂ ನಾಮ ನ ಪ್ರಾಪ್ತಾಃ ಪೈತೃಕಂ ವಸು ಏವಂ ಗತೆ ಪಾಂಡವೇಯೈರ್ವಿದಿತಂ ವಃ ಪುರಾ ಯಥಾ ನ ಪ್ರಾಪ್ತಂ ಪೈತೃಕಂ ದ್ರವ್ಯಂ ಧಾರ್ತರಾಷ್ಟ್ರೇಣ ಸಂವೃತಂ ಪ್ರಾಣಾಂತಿಕೈರಪ್ಯುಪಾಯೈಃ ಪ್ರಯತದ್ಭಿರನೇಕಷಃ ಶೇಷವಂತೋ ನ ಶಕಿತಾ ಗಮಿತುಂ ಯಮಸಾದನಂ ಪುನಶ್ಚ ವರ್ಧಿತಂ ರಾಜ್ಯಂ ಸ್ವಬಲೇನ ಮಹಾತ್ಮಭಿಃ ಛದ್ಮನಾಪಕೃತಂ ಕ್ಷುದ್ರೈರ್ಧಾರ್ತರಾಷ್ಟ್ರೈಃ ಸಸೌಬಲೈಃ ತದಪ್ಯನುಮತಂ ಕರ್ಮ ಯಥಾ ಯುಕ್ತಮನೇನ ವೈ ವಿವಾಸಿತಾ ಮಹಾರಣ್ಯೇ ವರ್ಷಾಣೀಹ ತ್ರಯೋದಶ ಸಭಾಯಾಂ ಕ್ಲೇಶಿತೈರ್ವೀರೈಃ ಸಹ ಭಾರ್ಯೈಸ್ತಥಾ ಭೃಶಂ ಅರಣ್ಯೇ ವಿವಿಧಾಃ ಕ್ಲೇಶಾಃ ಸಂಪ್ರಾಪ್ತಾಸ್ತೈಃ ಸುದಾರುಣಾಃ ತಥಾ ವಿರಾಟನಗರೇ ಯೋನ್ಯಂತರಗತೈರಿವ ಪ್ರಾಪ್ತಃ ಪರಮ ಸಂಕ್ಲೇಶೋ ಯಥಾ ಪಾಪೈರ್ಮಹಾತ್ಮಭಿಃ ते सर्वे पृष्ठतः कृत्वा तत्सर्वं पूर्वकिल्बिषं सामैव कुरुभिः सार्धमिच्छन्ति कुरुपुङ्गवाः तेषाञ्च वृत्तमाज्ञाय वृत्तं दुर्योधनस्य च अनुनेतुमिहार्हन्ति धृतराष्ट्रं सुहृज्जनाः न हि ते विग्रहं वीराः कुर्वन्ति कुरुभिः सह अविनाशेन लोकस्य काङ्क्षन्ते पाण्डवाः स्वकम् यश्चापि धार्तराष्ट्रस्य हेतु स्याद् विग्रहं प्रति स च हेतुर्न मन्तव्यो बलीयांसस्तथा हिते अक्षोहिण्यश्च सप्तैव धर्मराजस्य संगताः युयुत्समानाः कुरुभिः प्रतीक्षन्तेस्य शासनम् अपरे पुरुषव्याघ्राः सहस्राक्षोहिणी समाः सात्यकिर्भीमसेनश्च यमौ च सुमहाबलौ एकादशैताः पृतना एकतस्ते समागताः एकतश्च महाबाहुर्बहुरूपो धनञ्जयः यथा किरीटी सर्वाभ्यः सेनाभ्योऽभ्यतिरिच्यते एवमेव महाबाहुर्वासुदेवो महाद्युतिः बहुलत्वञ्च सेनायां विक्रमञ्च किरीटिनः बुद्धिमत्वञ्च कृष्णस्य बुद्ध्वा युध्येत को नरः ते भवन्तो यथा धर्मं यथा नामयमेव च ಪ್ರಯಚ್ಛಂತು ಪ್ರದಾತವ್ಯಂ ಮಾವಃ ಕಾಲೋತ್ಯಗಾದಯಂ. ಒಂದೇ ಮಾತು ಹೇಳಿಬಿಟ್ಟ. ಪಾಂಚಾಲ ರಾಜನಾಗಿರ್ತಕ್ಕಂಥ ದೃಪದ ಏನು ತನ್ನ ಪುರೋಹಿತನನ್ನ ಕಳಿಸಿಕೊಟ್ಟಿದ್ದಾನೆ. ಪುರೋಹಿತ ಬಂದ, ಧೃತರಾಷ್ಟ್ರನ ಹತ್ರಕ್ಕೆ ಬಂದು ದೃಪದ ರಾಜನ ಕಡೆಯಿಂದ ಪುರೋಹಿತ ಬಂದಿದ್ದಾನೆ ಅಂತ ಗೊತ್ತಾಯ್ತು. ಧೃತರಾಷ್ಟ್ರ, ಭೀಷ್ಮ ಮತ್ತು ವಿದುರ ಈ 3 ಜನ ಅವನಿಗೆ ಏನ್ ಮಾಡಬೇಕು, ಬ್ರಾಹ್ಮಣನಿಗೆ ದೂತನಾಗಿ ಬಂದ ಬ್ರಾಹ್ಮಣನಿಗೆ ಏನು ಮರ್ಯಾದೆ ಮಾಡಬೇಕು ಅದೆಲ್ಲ ಮಾಡಿ
ನಾವು ಚೆನ್ನಾಗಿದ್ದೇವೆ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಕುಶಲ ಪ್ರಶ್ನೆಗಳು ಅಂತ ಕರೀತಾರೆ. ಲೆಟರ್ ಬರಿಬೇಕಾದ್ರೆ ನಾವು ಕ್ಷೇಮ ನೀವು ಕ್ಷೇಮ ಅಂತ ಅಲ್ವಾ. ನಾವು ಚೆನ್ನಾಗಿದ್ದೇವೆ, ನೀವು ಚೆನ್ನಾಗಿದ್ದೀರಿ ಅಂತಂದ್ರೆ ಪತ್ರ ಬರೀರಿ ಅಂತ. ಹಾಗೆಲ್ಲ ಇತ್ತು ನಿಯಮ ಒಂದು ಕಾಲದಲ್ಲಿ. ಇವಾಗ ಪತ್ರವೇ ಇಲ್ಲ. ಇರ್ಲಿ, ಎಲ್ಲ ಕಡೆಯಲ್ಲಿ ಕ್ಷೇಮ ಸಮಾಚಾರವನ್ನ ವಿಚಾರ ಮಾಡಿ ಬಂದ ಕೆಲಸವನ್ನ ಮಾಡ್ತಾನೆ. ಅಲ್ಲಿದ್ರು ಎಲ್ಲ ಸರ್ವಸೈನ್ಯ ಪ್ರಣೇತೃಗಳು, ಪ್ರಣೇತ ಅಂದ್ರೆ ಲೀಡರ್, ಎಲ್ಲ ಸೈನ್ಯಕ್ಕೂ ನಾಯಕರಾಗಿದ್ದಂತಹ ಎಲ್ಲರ ಮಧ್ಯದಲ್ಲಿ ಈ ಮಾತನ್ನ ಆಡ್ತಾನೆ. ಏನ್ ಆಡ್ತಾನ ಬ್ರಾಹ್ಮಣ ಅನ್ನೋದನ್ನ ಹೇಳ್ತಾರೆ ಇಲ್ಲಿ. ಭವದ್ಭಿ, ನಿಮಗೆಲ್ಲರಿಗೂ ಕೂಡ ರಾಜಧರ್ಮ. ಎಂತಹ ರಾಜಧರ್ಮ? ಸನಾತನವಾದಂತಹ ರಾಜಧರ್ಮ ನಿಮಗ್ ಗೊತ್ತಿದೆ. ನಿಮಗ್ ಗೊತ್ತಿದ್ರೂ ಕೂಡ ನಾನೇನ್ ಮಾತಾಡ್ಬೇಕು ಅಂತ ಬಂದಿದ್ದೇನೋ ಅದನ್ನ ಮಾತಾಡೇ ಹೋಗ್ತೇನೆ. ನಿಮಗ್ ಗೊತ್ತಿದೆ ಆದ್ರೂ ಹೇಳ್ಬೇಕು. ವಿಶ್ರುತವು, ಅತ್ಯಂತ ಪ್ರಸಿದ್ಧರಾದ ಫೇಮಸ್ ಆದಂತಹ ಧೃತರಾಷ್ಟ್ರ ಮತ್ತು ಪಾಂಡು, ಇವರಿಬ್ಬರು ಒಬ್ಬನೇ ತಂದೆ ಮಗ ಅಂತ ಎಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಆ ತಂದೆ ಅವನ ಆಸ್ತಿ ಏನಿದೆ ಅದರಲ್ಲಿ ಇಬ್ಬರು ಮಕ್ಕಳಿಗೂ ಸಮಾನವಾದಂತಹ ಒಂದು ಪಾಲು, ಸಮಭಾಗ. ಇಬ್ಬರು ಮಕ್ಕಳಿಗೂ ಸಮಾನವಾದ ಭಾಗ ಮಾಡಬೇಕು ಅನ್ನೋ ವಿಷಯದಲ್ಲಿ ಯಾರಾದ್ರೂ ಡೌಟ್ ಮಾಡ್ತಾರ ಅಂತ ಇಲ್ಲ, ಯಾರಿಗೂ ನೋ ಡೌಟ್, ಅದರಲ್ಲಿ ಯಾರಿಗೂ ಸಂಶಯ ಇಲ್ಲ. ಧೃತರಾಷ್ಟ್ರನ ಮಕ್ಕಳಿಗೆ ಅವರ ಸಂಪತ್ತು ಬಂತು ತಂದೆಯಿಂದ. ಅದೇ ಪಾಂಡುವಿನ ಮಕ್ಕಳಿಗೆ ಯಾಕೆ ಸಂಪತ್ತು ಬರಲಿಲ್ಲ? ಹೀಗಿರ್ಬೇಕಾದ್ರೆ ದುರ್ಯೋಧನನ ವ್ಯಾಪಾರದಿಂದ ಪಾಂಡವರ ಸಂಪತ್ತೆಲ್ಲ ದುರ್ಯೋಧನನ ಕೈಲಿದೆ. ಈಗ ಯಾಕೆ ಸೇರ್ಲಿಲ್ಲ, ಅದು ಹೇಗೆ ಪಾಂಡವರಿಗೆ ಬರಲಿಲ್ಲ ಅನ್ನೋ ವಿಷಯ ನಿಮಗೆಲ್ಲ ಗೊತ್ತೇ ಇದೆ. ವಿದಿತಂ, ನಿಮ್ಗೆಲ್ಲ ಗೊತ್ತಿದೆ. ಮಹಾಪ್ರಯತ್ನ ಪಟ್ರು ಪಾಂಡವರನ್ನ ಯಮನ ಮನೆಗೆ ಕಳಿಸ್ಬೇಕು, ಕೊಂದಾಕ್ಬಿಡ್ಬೇಕು ಅಂತ. ಆದ್ರಿಂದ ಅವರ ಶೇಷವಂತಹ ಅವರ ಆಯಸ್ಸಿದೆ, ಗಟ್ಟಿಯಾಗಿದೆ ಅವರ ಆಯಸ್ಸು. ಆದ್ದರಿಂದ ಆ ದುರ್ಯೋಧನಾದಿಗಳಿಗೆ ಪಾಂಡವರನ್ನ ಸಾಯಿಸ್ಲಿಕ್ಕಾಗ್ಲಿಲ್ಲ. ನ ಶಕಿತಾಹ, ಶಕಿತಾ ಅನ್ನೋ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ. ಶಕಿತಾಹ ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅವ್ರಿಗೆ ಪಾಂಡವರನ್ನ ಕೊಲ್ಲಿಕ್ಕಾಗ್ಲಿಲ್ಲ. ಹೀಗಿದ್ರೂ ಕೂಡ ತಮ್ಮ ಆತ್ಮಬಲದಿಂದ, ಬಾಹುಬಲದಿಂದ ಮತ್ತೆ ಪುನಃ ಮೇಲು ಬಂದು ಪಾಂಡವರು ಎಲ್ಲರನ್ನ ತಮ್ಮ ವಶ ಪಡ್ಕೊಂಡು ದೊಡ್ಡ ಸಂಪತ್ತನ್ನ ಪಡೆದು ಚಕ್ರವರ್ತಿ ಆದ್ರೂ ಕೂಡ ದುರ್ಯೋಧನ ಸೋದರ ಮಾವನ್ ಜೊತೆಯಲ್ಲಿ ಸೇರಿ ಮೋಸ ಮಾಡಿ ಪಾಂಡವರ ಸಂಪತ್ತನ್ನೆಲ್ಲ ಅಪಹಾರ ಮಾಡಿಬಿಟ್ರು. ಪಾಂಡವರು ಅದನ್ನ ಓಕೆ ಅಂದ್ರು. 13 ವರ್ಷಗಳ ಕಾಲ ಕಾಡಲ್ಲಿ ವಾಸ ಮಾಡಿದ್ರು. ಇದೇ ಸಭೆಯಲ್ಲೇ ಪತ್ನಿ ಸಹಿತರಾದ ಪಾಂಡವರಿಗೆ ದೊಡ್ಡ ಕ್ಲೇಶ ಒದಗಿತು. ಎಂಥ ಕ್ಲೇಶ ಬಂತು? ಯೋನ್ಯಂತರಗತೈರಿವ, ಗರ್ಭದಲ್ಲಿ ಗರ್ಭವಾಸವನ್ನು ಮಾಡತಕ್ಕಂಥ ಮಗು ಎಷ್ಟು ಕಷ್ಟಪಡುತ್ತೋ ಅಷ್ಟು ಕಷ್ಟವನ್ನ ವಿರಾಟ ನಗರದಲ್ಲಿ ತಾವ್ ಯಾರು ಅಂತ ಗೊತ್ತಿದೆ, ಹೊರಗಡೆ ಹೇಳಲಿಕ್ಕಿಲ್ಲ, ಅಂತಹ ಕಷ್ಟವನ್ನದಿಗೆ ಎಂಥ ಉದಾಹರಣೆ ಕೊಡ್ತಾರೆ ನೋಡಿ. ಗರ್ಭದಲ್ಲಿ ಮಗು ಅನುಭವಿಸುವ ಸಂಕಟವನ್ನ ಇಲ್ಲಿ ಉದಾಹರಣೆ ಕೊಡ್ತಾರೆ. ಅಂಥ ಅನುಭವ ಪಾಪಿಗಳಿಗೆ ಮಾತ್ರ ಆಗಬೇಕಾದ ಅನುಭವ ಮಹಾತ್ಮರಾದ ಪಾಂಡವರಿಗಾಯ್ತು. ಆದ್ದರಿಂದ ಅಷ್ಟು 13 ವರ್ಷಗಳ ಕಾಲ ಪಟ್ಟ ಕಷ್ಟ, ಅದಕ್ಕೆ ಆದ ಮೋಸ, ಅನ್ಯಾಯ ಅದೆಲ್ಲವನ್ನ ಮರೆತಿದ್ದಾರೆ. ಇವತ್ತಿಗೂ ಪಾಂಡವರು ಕೌರವರ ಜೊತೆಯಲ್ಲಿ ಸ್ನೇಹದಿಂದ ಇರಬೇಕು ಅಂತಲೇ ಅಪೇಕ್ಷೆ ಪಡ್ತಾರೆ. ಆದ್ದರಿಂದ ಧೃತರಾಷ್ಟ್ರ ಪಾಂಡವರು ಹೇಗಿದ್ದಾರೆ, ಅವ್ರ ನಡತೆ ಏನು, ಕ್ಯಾರೆಕ್ಟರ್ ಏನು ಅನ್ನೋದೆಲ್ಲ ನೀವು ತಿಳಿದಿದ್ದೀರಿ. ಆದ್ದರಿಂದ ನೀವು ಮಕ್ಕಳಿಗೆ ಬುದ್ಧಿ ಹೇಳ್ಬೇಕು. ಆದ್ದರಿಂದ ಮತ್ತಲ್ಲ, ಸಜ್ಜನರು ಧೃತರಾಷ್ಟ್ರನಿಗೆ ಬುದ್ಧಿ ಹೇಳ್ಬೇಕು, ನೀನ್ ದುರ್ಯೋಧನನ್ನ ಒಳ್ಳೆ ದಾರಿಗೆ ತಗೊಂಡ್ ಬಾ ಅಂತ. ಕೌರವರ ಜೊತೆಯಲ್ಲಿ ಪಾಂಡವರಿಗೆ ಯುದ್ಧ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಯಾರೂ ಸಾಯಬಾರದು, ಯಾರಿಗೂ ತೊಂದರೆ ಆಗದೆ ಇರುವಂತೆ ತಮ್ಮ ಸಂಪತ್ತು ತಮಗೆ ಬಂದು ತಲುಪಲಿ ಅಂತ ಅಪೇಕ್ಷೆ ಪಡ್ತಾ ಇದ್ದಾರೆ. ಇಲ್ಲ, ನಮ್ಮ ದುರ್ಯೋಧನ ಯುದ್ಧಕ್ಕೆ ರೆಡಿ ಇದ್ದಾನೆ,
ಅವನಿಗೆ ಒಂದು ಕಾರಣ ಇದೆ ಅಂದ್ರೆ ಅದು ನಾಟ್ ಅಟ್ ಆಲ್ ರೀಸನ್, ಅದು ಕಾರಣವೇ ಅಲ್ಲ. ದುರ್ಯೋಧನ ಕೊಡತಕ್ಕಂಥದ್ದು ಕಾರಣ ಅಲ್ಲ. ಪಾಂಡವರು ಮಹಾಬಲಶಾಲಿಗಳು, ಅವ್ರ ಹತ್ರ ಈಗ 7 ಅಕ್ಷೋಹಿಣಿ ಸೈನ್ಯ ಇದೆ, ಯುದ್ಧಕ್ಕೆ ರೆಡಿಯಾಗಿದ್ದಾರೆ, ಧರ್ಮರಾಜನ ಆಜ್ಞೆಯನ್ನ ಕಾಯ್ತಾ ಇದ್ದಾರೆ. ನಮ್ಮ ಹತ್ರ 7 ಅಕ್ಷೋಹಿಣಿ ಇದೆ ಅಂತ ಅನ್ಕೋಬೇಡಿ. ಸಾತ್ಯಕಿ, ಭೀಮಸೇನ, ನಕುಲ ಸಹದೇವ ಇವರೆಲ್ಲ ಒಬ್ಬೊಬ್ಬರು 1,000 ಅಕ್ಷೋಹಿಣಿ ಸೈನ್ಯಕ್ಕೆ ಸಮನಾಗಿರತಕ್ಕಂತಹ ಬಲವುಳ್ಳವರು, ಅಷ್ಟು ಬಲ ಇವ್ರಿಗೆ. ಆದ್ದರಿಂದ ನಿನಗೆ 11 ಅಕ್ಷೋಹಿಣಿ ಸೈನ್ಯ ಇದೆ, ಅದೊಂದು ಕಡೆ ಇದೆ, ಈ ಕಡೆಯಲ್ಲಿ 7 ಅಕ್ಷೋಹಿಣಿ ಇದೆ. ಎಲ್ಲದರ ಮಧ್ಯದಲ್ಲಿ ಬಹುರೂಪನಾಗಿರತಕ್ಕಂತಹ ಧನಂಜಯ ಇದ್ದಾನೆ. ಅಲ್ಲಿ ಬಹುರೂಪನಾದಂತಹ ಧನಂಜಯ ಅಂತಂದ್ರೆ ಮುಖ್ಯ ಪುರಾಣ ದೇವರು ಅಂತ ಅರ್ಥ, ಭೀಮಸೇನ ದೇವರು ಅಂತ. ಧನಂಜಯ ಅನ್ನೋದು ವಾಯುದೇವರಿಗೆ ಪ್ರಸಿದ್ಧಿ ಅಂತ ಗೊತ್ತಿದೆ. ಆ ಧನಂಜಯ ಅಂದ್ರೆ ಅರ್ಜುನ ಯಾಕಾಗಬಾರದು ಅನ್ನೋ ಪ್ರಶ್ನೆ ಬಂದ್ರೆ ಬಹುರೂಪ ಅಂತ ವಿಶೇಷಣ ಕೊಡ್ತಾರೆ. ಯಥೇಷ್ಟತನುಂ ಅನ್ನೋದು ಮುಖ್ಯ ಪ್ರಾಣ ದೇವರ ಮೂಲ ರೂಪದ ಒಂದು ವಿಶೇಷಣ. ಯಾವ ರೂಪವನ್ನ ಬೇಕಾದ್ರೂ ಎಲ್ಲಿ ಹೇಗೆ ಬೇಕಾದ್ರೂ ಸ್ವೀಕಾರ ಮಾಡ್ತಾರೆ. ಯಥೇಷ್ಟತನುಂ, ಅವರಿಗೆ ಇಚ್ಛೆ ಬಂದ ರೂಪವನ್ನ ಸ್ವೀಕಾರ ಮಾಡುವ ಅನಂತ ರೂಪ ಸಂಪನ್ನರಾದವರು ವಾಯುದೇವರು. ಆದ್ದರಿಂದ ವಾಯುದೇವರ ಸಾಕ್ಷಾತ್ ಅವತಾರ ಭೂತನಾದಂತಹ ಭೀಮಸೇನ ಅಲ್ಲಿದ್ದಾನೆ. ಅವನೊಬ್ಬನೇ ಸಾಕು. ನಿಮ್ಮ 11 ಅಕ್ಷೋಹಿಣಿ ಸೈನ್ಯಕ್ಕೆ ಎದುರಾಗಿ ಭೀಮ ಒಬ್ಬನೇ ಸಾಕು. ಮತ್ತು ಕಿರೀಟಿ ಅರ್ಜುನನು ಇದ್ದಾನೆ. ಆದ್ದರಿಂದ ಇವರಿಬ್ಬರನ್ನ ನಿಯಮನ ಮಾಡ್ತಾ ಕೃಷ್ಣ ಇದ್ದಾನೆ. ಆದ್ದರಿಂದ ಪಾಂಡವರ ಸೈನ್ಯ, ಭೀಮಾರ್ಜುನರ ಪರಾಕ್ರಮ, ಶ್ರೀಕೃಷ್ಣ ದೇವರ ಬುದ್ಧಿ, ಅವರ ಮಹಾತ್ಮ್ಯ, ಇದೆಲ್ಲವನ್ನ ತಿಳಿದಿರ್ತಕ್ಕಂಥವನು ಯಾರಾದ್ರೂ ಪಾಂಡವರ ಜೊತೆ ಯುದ್ಧ ಮಾಡ್ತೇನೆ ಅಂತ ಅಪೇಕ್ಷೆ ಪಡ್ತಾನ? ಆದ್ದರಿಂದ ನೀವು ಧರ್ಮಾನುಗುಣವಾಗಿ ಅಯ್ಯೋ ಪಾಪ ಅಂತ ಸಿಂಪತಿ ಬೇಸಲ್ಲ. ಇಲ್ಲಿ ಧರ್ಮಕ್ಕನುಗುಣವಾಗಿರತಕ್ಕಂತಹ ಒಂದು ಸಂಪತ್ತನ್ನ, ಪಿತೃಧನವನ್ನ ಪಾಂಡವರಿಗೆ ಏನು ಕೊಡಬೇಕೋ ಅದನ್ನ ಕೊಟ್ಟು ಬಿಡಿ. ಸುಮ್ಮನೆ ಕಾಲು ಅತ್ಯಗಾದಯಂ, ಟೈಮ್ ಮೀರದೆ ಇರ್ಲಿ, ಕಾಲ ಮೀರದೆ ಇರ್ಲಿ, ಅವ್ರಿಗೇನು ಕೊಡಬೇಕೋ ಅದನ್ನ ಕೊಟ್ಟು ಬಿಡಿ, ದಯಮಾಡಿ ಸಮಯವನ್ನ ಮಾಡಬೇಡಿ ಅಂತ ಹೇಳಿದಾಗ ಮುಂದೇನಾಯ್ತು ಅಂತ ವೈಶಂಪಾಯನರು ಹೇಳ್ತಾರೆ. ತಸ್ಯ ತದ್ವಚನಂ ಶ್ರುತ್ವಾ ಪ್ರಜ್ಞಾವೃದ್ಧೋ ಮಹಾದ್ಯುತಿ ಸಂಪೂಜ್ಯೈನಂ ಯಥಾ ಕಾಲಂ ಭೀಷ್ಮೋ ವಚನಮಬ್ರವೀತ್. ದಿಷ್ಟ್ಯಾ ಕುಶಲಿನಃ ಸರ್ವೇ ಸಹ ದಾಮೋದರೇಣ ತೇ ದಿಷ್ಟ್ಯಾ ಸಹಾಯವಂತಶ್ಚ ದಿಷ್ಟ್ಯಾ ಧರ್ಮೇ ಚ ತೇ ರತಾಃ ದಿಷ್ಟ್ಯಾ ಚ ಸಂಧಿಕಾಮಾಸ್ತೆ ಭ್ರಾತರಃ ಕುರು ನಂದನಾಃ ದಿಷ್ಟ್ಯಾ ನ ಯುದ್ಧಮನಸಃ ಪಾಂಡವಾಃ ಸಹ ಬಾಂಧವೈಃ. ಭವತಾ ಸತ್ಯಮುಕ್ತಂತು ಸರ್ವಮೇತನ್ನ ಸಂಶಯಃ ಅತಿತೀಕ್ಷ್ಣಂತು ತೇ ವಾಕ್ಯಂ ಬ್ರಾಹ್ಮಣ್ಯಾದಿತಿ ಮೇ ಮತಿಃ. ಅಸಂಶಯಂ ಕ್ಲೇಶಿತಾಸ್ತೆ ವನೆ ಚೈವಂಚ ಪಾಂಡವಾಃ ಪ್ರಾಪ್ತಾಶ್ಚ ಧರ್ಮತಃ ಸರ್ವಂ ಪಿತುರ್ಧನಮಸಂಶಯಂ. ಕಿರೀಟಿ ಬಲವಾನ್ ಶೂರಃ ಕೃತಾಸ್ತ್ರಶ್ಚ ಮಹಾದ್ಯುತಿಃ. ಕೋ ಹಿ ಪಾಂಡುಸುತಂ ಯುದ್ಧೇ ವಿಷಹೇತ ಧನಂಜಯಂ ಅಪಿ ವಜ್ರಧರಃ ಸಾಕ್ಷಾತ್ ಕಿಮುತಾನ್ಯೇ ಧನುರ್ಭೃತಃ ತ್ರಯಾಣಾಮಪಿ ಲೋಕಾನಾಂ ಸಮರ್ಥ ಇತಿ ಮೇ ಮತಿಃ. ಭೀಷ್ಮೇ ಬ್ರುವತಿ ತದ್ವಾಕ್ಯಂ ಧೃಷ್ಟಮಾಕ್ಷಿಪ್ಯ ಮನ್ಯುನಾ ದುರ್ಯೋಧನಂ ಸಮಾಲೋಕ್ಯ ಕರ್ಣೋ ವಚನಮಬ್ರವೀತ್. ಆ ಬ್ರಾಹ್ಮಣ ಹೇಳಿದ ಮಾತನ್ನೆಲ್ಲವನ್ನ ಕೇಳಿದ, ಪುರೋಹಿತರು ಹೇಳಿದ ಮಾತನ್ನ ಕೇಳಿದಂತಹ ಜ್ಞಾನವೃದ್ಧ, ಪ್ರಜ್ಞಾವೃದ್ಧ, ನೋಡಿ ಪ್ರಜ್ಞಾ ಅಂದ್ರೆ ಜ್ಞಾನ, ಜ್ಞಾನವೃದ್ಧರಾಗಿರತಕ್ಕಂತಹ ಮಹಾದ್ಯುತಿ, ಮಹಾ ಕಾಂತಿ ಸಂಪನ್ನರಾದ ಭೀಷ್ಮಾಚಾರ್ಯರು ಅವರಿಗೆ ಮರ್ಯಾದೆ ಮಾಡಿ ಆ ಕಾಲಕ್ಕೇನು ಮಾತಾಡಬೇಕೋ ಅದನ್ನ ಆಡ್ತಾರೆ. ಭಗವಂತನ ದಯಾ, ದಾಮೋದರನಾದ ಭಗವಂತನ ಜೊತೆಯಲ್ಲಿ ಎಲ್ಲ ಪಾಂಡವರು ಕುಶಲರಾಗಿದ್ದಾರೆ. ಅದೇ ಭಗವಂತನ ದಯದಿಂದ ಅವರಿಗೆ ಎಲ್ಲರ ಸಹಾಯ ಸಿಕ್ಕಿದೆ. ಮತ್ತೆ ಧರ್ಮದಲ್ಲಿ ಆಸಕ್ತರಾಗಿದ್ದಾರೆ. ಅದೇ ಭಗವಂತನ ದಯದಿಂದಲೇ ಯುದ್ಧ ಬೇಡ ಅಂತ ಅವರ ಮನಸ್ಸು, ಸಂಧಿ ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾರೆ. ಸ್ವಾಮಿ, ನೀವೆಲ್ಲ ಏನು ಮಾತಾಡಿದ್ರಿ ಎಲ್ಲ ಸತ್ಯ, ನೋ ಡೌಟ್. ನೀವು ಬ್ರಾಹ್ಮಣರು ಕ್ಷತ್ರಿಯರಿಗೆ ಗುರುಗಳು. ಆದ್ದರಿಂದ ನಿಮ್ಮ ಬ್ರಾಹ್ಮಣ್ಯಕ್ಕೆ ತಕ್ಕ ಬಹಳ ಕಟುವಾದ, ತೀಕ್ಷ್ಣವಾದ ಮಾತನ್ನ ನೀವು ಆಡಿದ್ದೀರಿ. ಇದು ನನ್ನ ಅಭಿಪ್ರಾಯ. ಬ್ರಾಹ್ಮಣ್ಯಕ್ಕೆ ತಕ್ಕ ಮಾತು ನಿಮ್ ಬಾಯಿಂದ ಬಂದಿದೆ. ಪಾಂಡವರಿಗೆ ತುಂಬಾ ಕಷ್ಟ ಆಗಿದೆ, ಅದೂ ಸಂಶಯ ಇಲ್ಲ.
ಅವರು ಧರ್ಮದಿಂದಲೇ ಅವರ ತಂದೆಯಿಂದ ಬಂದಂತ ಆಸ್ತಿ ಅಪೇಕ್ಷೆ ಪಡ್ತಾ ಇದ್ದಾರೆ, ಅದನ್ನ ಪಡೆದೂ ಇದ್ದಾರೆ, ಅದೂ ಸಂಶಯ ಇಲ್ಲ. ಕಿರೀಟಿ ಅರ್ಜುನ ಮಹಾಬಲಿಷ್ಠ, ಧನಂಜಯನಾದ ಭೀಮಸೇನನೂ ಬಲಿಷ್ಠ. ಭೀಮಾರ್ಜುನರನ್ನ ಯುದ್ಧದಲ್ಲಿ ಎದುರುಗೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ವಜ್ರಧರರಾದಂತಹ ಇಂದ್ರದೇವರಿಗೆ ಸಾಧ್ಯ ಇಲ್ಲ ಅಂತಂದ ಮೇಲೆ ಇನ್ನು ಬೇರೆ ಬೇರೆಯವರ ಕಥೆ ಏನು? ಅರ್ಜುನ ಒಬ್ಬನೇ ಭೀಮ ಸಹಾಯನಾಗಿ, ಭೀಮಸೇನ ದೇವರ ಪ್ರೇರಣೆಯಿಂದ ಅರ್ಜುನ ಒಬ್ಬನೇ 3 ಲೋಕವನ್ನು ಗೆಲ್ಲಲಿಕ್ಕೆ ಸಮರ್ಥ ಅಂತ ನನ್ನ ಅಭಿಪ್ರಾಯ. ಆದ್ದರಿಂದ ನೀವೆಲ್ಲ ಹೇಳಿದ ಸತ್ಯ ಅಂತ ಭೀಷ್ಮಾಚಾರ್ಯರು ಅವರಿಗೆ ಉತ್ತರ ಕೊಡ್ತಾ ಇರುವಾಗಲೇನೆ ಕರ್ಣನಿಗೆ ಸಿಟ್ಟು ಬಂದ್ಬಿಡ್ತು. ಭೀಷ್ಮಾಚಾರ್ಯರ ಮಾತನ್ನ ವಿರೋಧ ಮಾಡ್ತಾ ದುರ್ಯೋಧನನ್ ನೋಡ್ತಾ ಏನು ಧೃಷ್ಟಮಾಕ್ಷಿಪ್ಯ ಉದ್ಧಟತನದಿಂದ, ನೋಡಿ ಉದ್ಧಟ, ದೊಡ್ಡವರು ಮಾತಾಡುವಾಗ ಮಧ್ಯದಲ್ಲಿ ಬಾಯಿ ಹಾಕಬಾರದು ಅನ್ನುವ ಮಿನಿಮಮ್ ಕಾಮನ್ ಸೆನ್ಸು ಇಲ್ದೆ ಮಾತಾಡ್ತಾನೆ ಕರ್ಣ. ನತನ್ನ ವಿದಿತಂ ಬ್ರಹ್ಮನ್ ಲೋಕೆ ಭೂತೇನ ಕೇನಚಿತ್ ಪುನರುಕ್ತೇನ ಕಿಂತೇನ ಭಾಷಿತೇನ ಪುನಃ ಪುನಃ ದುರ್ಯೋಧನಾರ್ಥೇ ಶಕುನಿಃ ದ್ಯೂತೆ ನಿರ್ಜಿತವಾನ್ ಪುರ ಸಮಯೇನ ಗತಾರಣ್ಯಂ ಪಾಂಡುಪುತ್ರೋ ಯುಧಿಷ್ಠಿರಃ ಸತಂ ಸಮಯಮುತ್ಸೃಜ್ಯ ರಾಜ್ಯಮಿಚ್ಛತಿ ಪೈತೃಕಂ ಬಲಮಾಶ್ರಿತ್ಯ ಮತ್ಸ್ಯಾನಾಂ ಪಾಂಚಾಲಾನಾಂ ಯುಧಿಷ್ಠಿರಃ ದುರ್ಯೋಧನೋ ಭಯಾದ್ವಿದ್ವನ್ ನದದ್ಯಾತ್ ಪಾದಮಂತತಃ ಧರ್ಮಸ್ತಸ್ತು ಮಹೀಂ ಕೃಷ್ಣಾಂ ಪ್ರದದ್ಯಾಚ್ಛತ್ರವೇಪಿ ಚ ಯದಿ ಕಾಂಕ್ಷಂತಿ ತೇ ರಾಜ್ಯಂ ಪಿತೃಪೈತಾಮಹಂ ಪುನಃ ಯಥಾ ಪ್ರತಿಜ್ಞಂ ತಂಕಾಲಂ ಚರಂತು ವನಮಾಶ್ರಿತಾಃ ತತೋ ದುರ್ಯೋಧನಸ್ಯಾಂಕೆ ವರ್ತಂತಾಮಕುತೋ ಭಯಾಃ ಅಧಾರ್ಮಿಕೀಂ ತ್ವಿಮಾಂ ಬುದ್ಧಿಂ ಮೌರ್ಖ್ಯಾತ್ ಕುರುವಂತಿ ಕೇವಲಾತ್ ಅಥ ತೇ ಧರ್ಮಮುತ್ಸೃಜ್ಯ ಯುದ್ಧಮಿಚ್ಛಂತಿ ಪಾಂಡವಾಃ ಅಸಾಧ್ಯೇಮಾನ್ ಕುರು ಶ್ರೇಷ್ಠಾನ್ ಸ್ಮರಿಷ್ಯಂತಿ ವಚೋ ಮಮ. ಕರ್ಣ ಸಿಟ್ಟು ಮಾಡ್ಕೊಂಡು ಹೇಳ್ತಾನೆ, ಬ್ರಾಹ್ಮಣರೇ, ನೀವು ಹೇಳಿದ್ದು ಯಾರು ಗೊತ್ತಿಲ್ಲ ಅಂತಲ್ಲ, ಗೊತ್ತಿರೋದನ್ನೇ ಮತ್ತೆ ಮತ್ತೆ 25 ಸಲ ಏನ್ ಹೇಳ್ತಾ ಇದ್ದೀರಿ? ದುರ್ಯೋಧನನಿಗೋಸ್ಕರವಾಗಿ ಶಕುನಿ ಆಟ ಆಡಿದ, ಗೆದ್ದ. ಧರ್ಮದಲ್ಲಿ ಇದ್ರೆ ಅವನು ಶತ್ರುವಾಗಿದ್ರು ಕೂಡ ಎಲ್ಲ ಭೂಮಿಯನ್ನು ಕೊಟ್ಟೇ ಬಿಡ್ತಾರೆ, ಏನ್ ಸಮಸ್ಯೆ ಇಲ್ಲ. ಪಾಂಡವರಿಗೆ ಪಿತೃಪಿತಾಮಹರಿಂದ ಬಂದಂತ ಆಸ್ತಿ ಬೇಕು ಅಂತ ಅಪೇಕ್ಷೆ ಇದ್ರೆ ಮತ್ತಿನ್ 12 ವರ್ಷ ಕಾಡಲ್ಲಿ ಹೋಗ್ಲಿ, 1 ವರ್ಷ ಅಜ್ಞಾತವಾಸ ಮಾಡ್ಲಿ. ಎಂಥ ಮಾತಂತ ನೋಡಿ. ಇನ್ನು ಅಜ್ಞಾತವಾಸ ಮುಗಿದೇ ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡ್ಬಿಟ್ಟು ಮುಗೀತು ಮುಗೀತು ಅಂತ ಅರ್ಚಾಡಿದ್ರೆ ಏನ್ ಪ್ರಯೋಜನ? ಮತ್ತೆ ಧರ್ಮದಿಂದ ಅವರ ಪಾಲಿನ ಆಸ್ತಿ ಬರ್ಬೇಕು, ಅವರಿಗೆ ರಾಜ್ಯ ಸಿಗಬೇಕು, ಸಂಪತ್ತು ಬರ್ಬೇಕು ಅಂದ್ರೆ ಹೋಗ್ಲಿ ಕಾಡಿಗೆ. ಆಮೇಲೆ ದುರ್ಯೋಧನನ್ ತೊಡೆಯಲಿ ನೋಡಿ, ದುರ್ಯೋಧನನ ತೊಡೆಯ ಮೇಲೆ ಭಯವಿಲ್ಲದೆ ಮಲಗಬಹುದು. ಆಮೇಲೆ ಅವರು ಸುಮ್ಮನೆ ಮೂರ್ಖತನದಿಂದ ಅವರು ಧರ್ಮಕ್ಕೆ ವಿರುದ್ಧವಾದ ಬುದ್ಧಿಯನ್ನ ಪಡೆದು ಬಿಟ್ಟಿದ್ದಾರೆ ಪಾಂಡವರು. ಆದ್ದರಿಂದ ಧರ್ಮದಲ್ಲಿ ಇದ್ರೆ, ಪಾಂಡವರಿಗೆ ಧರ್ಮದಲ್ಲಿ ಆಸಕ್ತಿ ಇದ್ರೆ ಕಾಡಿಗೆ ಹೋಗ್ಲೇಬೇಕು. ಧರ್ಮ ಇಲ್ಲ, ಅಧರ್ಮ ಅಂತಂದ್ರೆ ಯುದ್ಧ ಮಾಡ್ಲಿ. ನನ್ನ ಮಾತನ್ನ ನೆನಪಿಟ್ಕೊಳ್ಳಿ, ಅವರು ನನ್ನ ಮಾತನ್ನ ನೆನಪಿಟ್ಕೊಳ್ಳಿ, ಯುದ್ಧ ಮಾಡ್ಲಿ ಬೇಕಾದ್ರೆ. ಇವನ್ ಹೀಗಂದಾಗ ಭೀಷ್ಮಾಚಾರ ಅಂತಾರೆ, ಕಿನ್ನು ರಾಧೇಯ ವಾಚಾತೆ ಕರ್ಮ ತತ್ಸ್ಮರ್ತು ಮರ್ಹಸಿ ಏಕ ಏವ ಯದಾ ಪಾರ್ಥಃ ಷಡ್ರಥಾನ್ ಯುಧಿ ವಿರಾಟ ನಗರೆ ಧೀರಃ ಕಿಂ ತ್ವಂ ತತ್ರ ಇವ ನಾಗತಃ ಬಹುಶೋ ಜೀಯಮಾನಸ್ಯ ಕರ್ಮ ದೃಷ್ಟಂ ತದೈವತೆ ನ ಚೇದಿದಂ ಕರಿಷ್ಯಾಮೋ ಯದಯಂ ಬ್ರಾಹ್ಮಣೋ ಬ್ರವೀತ್ ಧ್ರುವಂ ಯುಧಿ ಹತಾಸ್ತೇನ ಭಕ್ಷಯಿಷ್ಯಾಮ ಪಾಂಸುಕಾನ್ ದುರ್ಯೋಧನಃ ಸಖಾ ಮಾತ್ಯೋ ವಿನಂಕ್ಷಂತಿ ನ ಸಂಶಯಃ ಧೃತರಾಷ್ಟ್ರಸ್ತತೋ ಭೀಷ್ಮಂ ಅನುಮಾನ್ಯ ಪ್ರಸಾದ್ಯ ಚ ಅವಭರ್ತ್ಸ್ಯ ಚ ರಾಧೇಯಮಿದಂ ವಚನಮಬ್ರವೀದ ಸ ಅಸ್ಮದ್ಧಿತಮಿದಂ ವಾಕ್ಯಮುಕ್ತವಾನ್ ಜಾಹ್ನವೀ ಸುತಃ ಪಾಂಡವಾನಾಂ ಹಿತಂ ಚೈವ ಸರ್ವಸ್ಯ ಜಗತಸ್ತಥಾ ಚಿಂತಯಿತ್ವಾ ತು ಪಾರ್ಥೇಭ್ಯಃ ಪ್ರೇಷಯಿಷ್ಯಾಮಿ ಸಂಜಯಂ ಭಗವಾನ್ ಪ್ರತಿಯಾತ್ವದ್ಯ ಪಾಂಡವಾನೇವ ಮಾಚಿರಂ ತತಂ ಸತ್ಕೃತ್ಯ ಕೌರವ್ಯಃ ಪ್ರೇಷಯಾಮಾಸ ಪಾಂಡವಾನ್ ಸಭಾ ಮಧ್ಯೆ ಸಮಾಹೂಯ ಸಂಜಯಂ ವಾಕ್ಯಮಬ್ರವೀತ್. ಏನಯ್ಯ ರಾಧೇಯ, ಕರ್ಣ ಮಾತಾಡೇನ್ ಪ್ರಯೋಜನ? ಅವಾಗ ಗೋಗ್ರಹಣ ಮಾಡುವಾಗ ಅರ್ಜುನ ಒಬ್ಬನೇ ಯುದ್ಧದಲ್ಲಿ ಷಡ್ರಥರನ್ನ 6 ಮಹಾರಥರನ್ನ ಸೋಲಿಸಿದಾಗ
ನೀನೇನ್ ಮಾಡ್ದೆ ನೆನಪು ಮಾಡ್ಕೋ. ನನ್ ಮಾತನ್ನು ಸ್ಮರಣೆ ಮಾಡ್ಕೊಳ್ತಾರೆ ಪಾಂಡವರು ಅಂದೆಲ್ಲ, ನೀ ಏನ್ ಮಾಡ್ದೆ ಅವಾಗ ನೆನ್ಪಿಟ್ಕೋ, ನೆನಪು ಮಾಡ್ಕೋ. ಅರ್ಜುನ ಒಬ್ಬನೇ ಸಮಗ್ರ ಗೋಗ್ರಹಣವನ್ನ ಮಾಡಿದ ನಮ್ಮನ್ನ ಸೋಲಿಸಿದಾಗ ನೀ ಅಲ್ಲಿಗೆ ಬಂದಿದ್ದೆ ತಾನೇ. ಎಷ್ಟು ಸಲ ಸೋತೆ, ನೀನ್ ಮಾಡೋ ಕೆಲಸ ಏನು ಅಂತ ನಮಗೆಲ್ಲ ಕಾಣಿಸ್ಬಿಡುತ್ತೆ ಕಣ್ಣಿಗಲ್ಲಿ. ಆದ್ದರಿಂದ ಈ ಬ್ರಾಹ್ಮಣ ಏನು ಬಂದು ಹೇಳಿದ್ದಾನೆ, ಈ ಮಾಡಿ ಅರ್ಧರಾಜ್ಯ ಕೊಡಿ, ಅವರಿಗೆ ಸೇರಿದ ಸಂಪತ್ತನ್ನ ಕೊಡಿ, ನಾವಾ ಕೆಲಸ ಮಾಡ್ಲಿಲ್ಲ ಅಂದ್ರೆ ಯುದ್ಧದಲ್ಲಿ ಸೋತು ಮಣ್ಣು ತಿನ್ಬೇಕಾಗತ್ತೆ. ನೋಡಿ, ಅಕ್ಷಯಿಷ್ಯಾಮ ಪಾಂಸುಕಾನ್, ಮಣ್ಣು ತಿನ್ನುವಂತಹ ಸ್ಥಿತಿ ಬರುತ್ತೆ. ತನ್ನ ಅಮಾತ್ಯರ ಜೊತೆಯಲ್ಲಿ ದುರ್ಯೋಧನ ಸಂಪೂರ್ಣವಾಗಿ ಸರ್ವನಾಶ ಆಗಿಬಿಡ್ತಾನೆ, ಸಂಶಯ ಇಲ್ಲ ಅಂತ ಭೀಷ್ಮಾಚಾರ್ಯರು ಹೇಳಿದಾಗ, ಭೀಷ್ಮ ಹೇಳಿದ್ ಸರಿ ಸರಿ ಅಂತ ಧೃತರಾಷ್ಟ್ರ ಹೇಳಿ, ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಭೀಷ್ಮಾಚಾರ್ಯನ ಸಮಾಧಾನ ಮಾಡಿ ಕರ್ಣನಿಗೆ ಬೈತಾನೆ. ಜಾಹ್ನವಿಯ ಗಂಗೆಯ ಮಗನಾದಂತಹ ಭೀಷ್ಮ ಪಾಂಡವರಿಗೂ ನಮಗೂ ಸಕಲ ಪ್ರಪಂಚಕ್ಕೂ ಒಳ್ಳೇದಾಗುವ ಹಿತವಾದಂತಹ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಭಗವಾನ್, ಜ್ಞಾನಿಗಳಾದ ಪುರೋಹಿತರೇ, ನಾವು ಸ್ವಲ್ಪ ಆಲೋಚನೆ ಮಾಡಿ ಸಂಜಯನನ್ನು ಕಳಿಸ್ಕೊಡ್ತೇವೆ. ನಮ್ಮ ವಿಷಯ ಏನು ಅಂತ ತಿಳಿಸಿಕೊಡ್ಲಿಕ್ಕಾಗಿ ನಮ್ದೊಂದು ಮೀಟಿಂಗ್ ಮಾಡಿ ದೂತನಾಗಿ ಸಂಜಯನನ್ನು ಕಳಿಸ್ಕೊಡ್ತೇವೆ, ನೀವೀಗ ಹೊರಟು ಬಿಡಿ, ಪಾಂಡವರ ಹತ್ರಕ್ಕೆ ನೀವು ಹೋಗಿಬಿಡಿ ಅಂತ ಹೇಳಿ ಧೃತರಾಷ್ಟ್ರ ಆ ಬ್ರಾಹ್ಮಣನಿಗೆ ಮರ್ಯಾದೆ ಮಾಡಿ ಅವನನ್ನ ಕಳಿಸ್ಕೊಟ್ಬಿಟ್ಟ. ಕಳಿಸಿಕೊಟ್ಟು ಆ ಸಭಾ ಮಧ್ಯದಲ್ಲಿ, ಅಂದ್ರೆ ಎಲ್ಲ ಕೂತಿದ್ದಾರೆ, ಅಲ್ಲಿ ಸಂಜಯನನ್ನ ಹತ್ರ ಕರಿತಾನೆ. ಕರೆದು ಮಾತಾಡ್ತಾನೆ. ನಾನೊಂದ್ 2 ಸೆಕೆಂಡ್ ಬರ್ತೀನಿ. ಮ್ಯೂಟ್ ಆಗಿದೆ, ಮ್ಯೂಟ್ ಆಗಿದೆ ಸರ್. ಧೃತರಾಷ್ಟ್ರ ಸಂಜಯನನ್ನ ಕರೆದು ಹೇಳ್ತಾನೆ, ದೊಡ್ಡ ದೊಡ್ಡ ಶ್ಲೋಕಗಳು, ಇನ್ಮೇಲಿಂದ ಸಾಮಾನ್ಯವಾಗಿ ಶ್ಲೋಕಗಳು ದೊಡ್ಡ ದೊಡ್ಡದಾಗೇ ಇದೆ. ಪ್ರಾಪ್ತಾನಾಹು ಸಂಜಯ ಪಾಂಡುಪುತ್ರಾನುಪಪ್ಲವ್ಯೇತಾನ್ ವಿಜಾನೀಹಿ ಗತ್ವ ಅಜಾತ ಶತ್ರುಂಚ ಸಭಾಜಯೇಥಾದಿಷ್ಟ್ಯಾ ಭವಾನ್ ಗ್ರಾಮಮುಪಾಗತಸ್ತಂ. ಸರ್ವಾನ್ ವದೇ ಸಂಜಯ ಸ್ವಸ್ತಿಮಂತಃ ಕೃಚ್ಛ್ರಂ ವಾಸಮತದರ್ಹಂ ನಿರುಷ್ಯ ತೇಷಾಂ ಶಾಂತಿರ್ವಿದ್ಯತೆ ಸ್ಮಾಸು ಶೀಘ್ರಂ ಮಿಥ್ಯೋಪೇತಾನಾಮಪಕಾರಿಣಾಂಚ ನಾಹಂ ಕ್ವಚಿತ್ ಸಂಜಯ ಪಾಂಡವಾನಾಂ ಮಿಥ್ಯಾವೃತ್ತಿಂ ಕಾಂಚನ ಜಾತ್ವ ಪಶ್ಯಂ ಸರ್ವಾಂ ಶ್ರಿಯಂ ಹ್ಯಾತ್ಮವೀರ್ಯೇಣ ಮಿಥ್ಯಾವೃತ್ತಿಂ ಕಾಂಚನ ಜಾತ್ವ ಪಶ್ಯಂ ಸರ್ವಾಂ ಶ್ರಿಯಂ ಹ್ಯಾತ್ಮವೀರ್ಯೇಣ ಲಬ್ಧಾಂ ಪ್ರಿಯಾಕಾರ್ಷುಃ ಪಾಂಡವಾ ಮಹ್ಯಮೇವಾ ದೋಷಂ ಹ್ಯೇಷಾಂ ನಾಧಿಗಚ್ಚೇತ್ ಪರೀಪ್ಸನ್ ನಿತ್ಯಂ ಯೋ ನ ಗರ್ಭೇಪಿ ಪಾರ್ಥಾನ್ ಧರ್ಮಾರ್ಥಾಭ್ಯಾಂ ಕರ್ಮ ಕುರ್ವಂತಿ ನಿತ್ಯಂ ಸುಖಪ್ರಿಯಾ ನಾನುರುದ್ಧ್ಯಂತಿ ಕಾಮಾನ್ ಧರ್ಮಂ ಶೀತಂ ಕ್ಷುತ್ಪಿಪಾಸೆ ತಥೈವ ನಿದ್ರಾಂ ತಂದ್ರೀಂ ಕ್ರೋಧದರ್ಪೌ ಪ್ರಮಾದಂ ಧೃತ್ಯಾ ಚೈವ ಪ್ರಜ್ಞಯಾ ಚಾಭಿಭೂಯ ಧರ್ಮಾರ್ಥಯೋಗಾನ್ ಪ್ರತಿಪದ್ಯಂತಿ ಪಾರ್ಥಾಃ
ತ್ಯಜಂತಿ ಮಿತ್ರೇಷು ಧನಾನಿ ಕಾಲೇ ನ ಸಂತ್ರಾಸಾಜ್ಜೀರ್ಯತೆ ಮೈತ್ರಮೇಷಾಂ ಯಥಾರ್ಹಮಾನಾರ್ಥಕರ ಹಿ ಪಾರ್ಥಾಃ ತೇಷಾಂ ದ್ವೇಷ್ಟಾ ನಾಸ್ತ್ಯಜಮೀಢ ಪಕ್ಷೆ ಅನ್ಯತ್ರ ಪಾಪಾದ್ ವಿಷಮಾನ್ ಮಂದಬುದ್ಧೇಃ ದುರ್ಯೋಧನಾತ್ ಕ್ಷುದ್ರತರಾಚ್ಯಕರಣಾತ್ ಪುತ್ರೋ ಮಹ್ಯಂ ಮೃತ್ಯುವಶಂ ಜಗಾಮ ದುರ್ಯೋಧನಃ ಸಂಜಯ ರಾಗಬುದ್ಧಿ ಅಂತ ಮಾತು ಭಾಗಂ ಕರ್ತುಂ ಘಟತೆ ಮಂದಬುದ್ಧಿಃ ಮಹಾತ್ಮನಾಂ ಸಂಜಯ ದೀಪ್ತ ತೇಜಸಾಂ ತೇಷಾಂ ಹಿ ಮೇ ಅಹೀನ ಸುಖಃ ಪ್ರಿಯಾಣಾಂ ಮಹಾತ್ಮನಾಂ ವರ್ಧಯತೆ ಹಿ ತೇಜಃ ಉತ್ಥಾನ ವೀರ್ಯಃ ಸುಖಮೇಧಮಾನೋ ದುರ್ಯೋಧನಃ ಸುಕೃತಂ ಮನ್ಯತೆ ತತ್ ತೇಷಾಮಭಾಗಂ ಮನ್ಯತೆ ಯಚ್ಚ ಬಾಲಃ ಶಕ್ಯಂ ಹರ್ತುಂ ಜೀವಿತಂ ಪಾಂಡವಾನಾಮಿಸ್ಯಾರ್ಜುನಃ ಪದವೀಂ ಕೇಶವಶ್ಚ ವೃಕೋದರಃ ಸಾತ್ಯಕೋ ಜಾತಶತ್ರೋಃ ಮಾದ್ರೀಪುತ್ರೌ ಸೃಂಜಯಾಶ್ಚಾಪಿ ಯಾಂತಿ ಪುರಾ ಯುದ್ಧಾತ್ ಸಾಧು ತಸ್ಯ ಪ್ರದಾನಂ ಸಹ್ಯೇವೈಕಃ ಪೃಥಿವೀಂ ಸವ್ಯಸಾಚಿ ಗಾಂಡೀವಧನ್ವಾ ಪ್ರಣುದೇ ರಥಸ್ಥಃ ತಥಾ ವಿಷ್ಣುಃ ಕೇಶವೋऽಪಿ ಪ್ರಧೃಶ್ಯೋ ಲೋಕತ್ರಯಸ್ಯಾಧಿಪತಿರ್ಮಹಾತ್ಮ ತಿಷ್ಠೇತ ಕಸ್ತಸ್ಯ ಮರ್ತ್ಯಃ ಪುರಸ್ತಾಯಃ ಸರ್ವಲೋಕೇಷು ವರೆಣ್ಯ ಏಕಃ ಪರ್ಜನ್ಯಘೋಷಾನ್ ಪ್ರವಪನ್ ಜರೌಘಾನ್ ಪತಂಗಸಂಘಾನಿವ ಶೀಘ್ರವೇಗಾನ್ ದಿಶಂ ಹ್ಯುದೀಚೀಂ ಅಪಿ ಚೋತ್ತರಾನ್ ಕುರುನ್ ಗಾಂಡೀವಧನ್ವೈಖರಥೋ ಜಿಗಾಯ ಧನಂ ಚೈಷಾಮಾಖರತ್ ಸಂವ್ಯಸಾಚಿ ಸೇನಾನುಗಾನ್ ಬಲಿದಾಂಶ್ಚೈವ ಚಕ್ರೆ ಯಶ್ಚೈವ ದೇವಾನ್ ಖಾಂಡವೇ ಸವ್ಯಸಾಚಿ ಗಾಂಡೀವಧನ್ವಾ ಪ್ರಜಿಗಾಯಸೇಂದ್ರಾನುಪಾಹರತ್ ಫಲ್ಗುನೋ ಜಾತವೇದಸೆ ಯಶೋಮಾನಂ ವರ್ಧಯನ್ ಪಾಂಡವಾನಾಂ ಗದಾಭೃತಾನ್ ನಾಸ್ತಿ ಸಮೋದ್ಯ ಭೀಮಾತ್ ಹಸ್ತ್ಯಾರೋಹೇ ನಾಸ್ತಿ ಸಮಶ್ಚ ತಸ್ಯ ರಥೇರ್ಜುನಾದಾಹುರತೀನಮೇನಂ ಬಾಕ್ವೋರ್ಬಲೇನಾಯುತನಾಗವೀರ್ಯಂ ಸಶಿಕ್ಷಿತಃ ಕೃತವೈರಸ್ತರಸ್ವೀ ದಹೇತ್ ಕ್ರುದ್ಧಸ್ತರಸಾಧಾರ್ತರಾಷ್ಟ್ರಾನ್ ಸದಾತ್ಯಮರ್ಷಿ ಬಲವಾನ್ನ ಶಕ್ಯೋ ಯುದ್ಧೇ ಜೇತುಂ ವಾಸವೇನಾಪಿ ಸಾಕ್ಷಾತ್ ಸುತೇಜಸೌ ಬಲಿನೌ ಶೀಘ್ರಹಸ್ತೌ ಸುಶಿಕ್ಷಿತೌ ಭ್ರಾತರೌ ಫಲ್ಗುನೇನ ಶೇನೌ ಯಥಾ ಪಕ್ಷಿಪೂಗಾನ್ ರುಜಂತೌ ನ ಶೇಷಯೇತಾಂ ಪ್ರವಿಭಜ್ಯ ಶತ್ರೂನ್ ಏತದ್ಬಲಂ ಪೂರ್ಣಮಸ್ಮಾಕಮೇವಂ ಯತ್ಸರ್ವಂ ತಾನ್ ಪ್ರಾಪ್ಯ ನಾಸ್ತೀತಿ ಮನ್ಯೆ ತೇಷಾಂ ಮಧ್ಯೆ ವರ್ತಮಾನಸ್ತರಸ್ವೀ ಧೃಷ್ಟದ್ಯುಮ್ನಃ ಪಾಂಡವಾನಾಮಿಹೈಕಃ ಸಹಾಮಾತ್ಯಃ ಸೋಮಕಾನಾಂ ಪ್ರಬರ್ಹಃ ಸಂತ್ಯಕ್ತಾತ್ಮ ಪಾಂಡವಾರ್ಥೇ ಶ್ರುತೋ ಮೇ ಅಜಾತಶತ್ರುಂ ಪ್ರಸಕೇತ ಕೋನ್ಯೋ ಯೇಷಾಂ ಸಸ್ಯಾದಗ್ರಣೀಃ ವೃಷ್ಣಿಸಿಂಹಃ. ಧೃತರಾಷ್ಟ್ರ ಕರೆದು ಸಂಜಯನಿಗೆ ಹೇಳ್ತಾನೆ, ಸಂಜಯ ಹೋಗು ಹೋಗು, ಉಪಪ್ಲಾವ್ಯ ನಗರಕ್ಕೆ ಪಾಂಡವರು ಬಂದಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರಪ್ಪ, ಹೋಗು ಅವ್ರನ್ನ ನೋಡು. ಅಜಾತ ಶತ್ರುವಾದಂತಹ ಧರ್ಮರಾಜನಿಗೆ ಮರ್ಯಾದೆ ಮಾಡು. ಸಭಾಜಯೇಥಾಹ, ಮರ್ಯಾದೆ ಮಾಡ್ಬೇಕು ನೀ ಅವನಿಗೆ. ಭಗವಂತನ ದಯದಿಂದ ನೀನ್ ಈಗಿನ್ನೂ ನಿಮ್ ಮನೆಯಿಂದ ನಮ್ಮೂರಿಗೆ ಬಂದಿದ್ದಿ ನೋಡಿ, ದಿಷ್ಟ್ಯಾ ಭವ ನೋಡಿ. ಸಂಜಯ ಊರ್ಗ್ ಹೋಗಿದ್ದ ಅಂತ ಕಾಣುತ್ತೆ. ನಿಮ್ಮ ಗ್ರಾಮದಿಂದ ನಮ್ಮ ಗ್ರಾಮಕ್ಕೆ ನೀನ್ ಬಂದಿದ್ದಿ. ಹೇಳ್ಬೇಕು ನೀನ್ ಅವ್ರಿಗೆ, ವನವಾಸಕ್ಕೆ ನೀವು ಅರ್ಹರಲ್ಲದ ಪಾಂಡವರೇ, ಕಷ್ಟದಿಂದ ವನವಾಸ ಮುಗಿಸಿದ್ರಿ ಅಂತ ಹೇಳ್ಬೇಕು ನೀನು. ನಾವೆಲ್ಲ ಸಂತೋಷವಾಗಿದ್ದೇವೆ, ನಾವು ಆರೋಗ್ಯವಾಗಿದ್ದೇವೆ ಅಂತ ಹೇಳಬೇಕು. ನೋಡು, ನಾವು ಅವರಿಗೆ ಮೋಸ ಮಾಡಿದ್ರು ನಮ್ಮಲ್ಲಿ ಅವರು ಯುದ್ಧ ಮಾಡಬೇಕು ಅನ್ನೋ ಆಸೆ ಪಡ್ತಾ ಇಲ್ಲ. ಇದು ವೈಭವ. ನಾವು ಅವರಿಗೆ ಮೋಸ ಮಾಡಿದ್ದೇವೆ, ಆದ್ರೆ ನಮ್ಮ ಜೊತೆಯಲ್ಲಿ ಯುದ್ಧ ಮಾಡಬೇಕು, ಶಾಂತಿಯನ್ನೇ ಕಾಪಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಆದ್ದರಿಂದ ನಾನು ಒಂದೇ ಒಂದ್ ದಿವಸ ಪಾಂಡವರಲ್ಲಿ ಕೆಟ್ಟ ನಡವಳಿಕೆಯನ್ನ ನೋಡ್ಲಿಲ್ಲ, ಮಿಥ್ಯಾವೃತ್ತಿ ನಾನು ನೋಡ್ಲೇ ಇಲ್ಲ. ಅವರು ತಮ್ಮ ಬಲದಿಂದ ಸಂಪಾದನೆ ಮಾಡಿದ್ದ ಎಲ್ಲ ನನಗೆ ಕೊಟ್ಟು ಬಿಟ್ರು. ಆದ್ದರಿಂದ ಗರ್ಭವಾಸದಿಂದಲೂ ಇಲ್ಲಿ ತನಕ ಪಾಂಡವರಲ್ಲಿ ಒಂದೇ ಒಂದು ದೋಷ ಕಾಣ್ತಾ ಇಲ್ಲ. ಯಾವಾಗಲೂ ಧರ್ಮಾರ್ಥಗಳಿಗೆ ಅನುಗುಣವಾಗಿಯೇ ಎಲ್ಲವನ್ನ ಮಾಡ್ತಾರೆ, ಬಿಟ್ರೆ ಸುಖ ಬೇಕು ಸುಖ ಬೇಕು ಅಂತ ಕಾಮವನ್ನ ಅವರು ಎಲ್ಲಿ ಅಪೇಕ್ಷೆ ಪಡ್ತಾ ಇಲ್ಲ. ಬಿಸಿಲಿರ್ಲಿ, ಮಳೆ ಇರ್ಲಿ, ಚಳಿ ಇರ್ಲಿ, ಹಸಿವಿರ್ಲಿ, ಬಾಯಾರಿಕೆಗಳಿರ್ಲಿ, ನಿದ್ರೆ ಇರ್ಲಿ, ತಂದ್ರಿ ಆಲಸ್ಯ ಇರ್ಲಿ, ಕ್ರೋಧ ಇರ್ಲಿ, ದರ್ಪ ಇರ್ಲಿ, ಪ್ರಮಾದ, ಇದೆಲ್ಲವನ್ನ ತಮ್ಮ ಜ್ಞಾನ ಮತ್ತು ಧೈರ್ಯ ಈ ಎರಡರಿಂದ ಮೆಟ್ಟಿ ನಿಂತಿದ್ದಾರೆ ಪಾಂಡವರು. ಅವರ ಸಂಕಲ್ಪ ಧರ್ಮಾರ್ಥಗಳನ್ನ ನಾವು ಪಡಿಬೇಕು ಅಷ್ಟೇ.
ಕಾಲ ಬಂತು ಅಂದ್ರೆ ಮಿತ್ರರಿಗೆ ಸಂಪತ್ತನ್ನ ಕೊಡ್ತಾರೆ. ಕಷ್ಟ ಬಂತು ಅಂದ ಮಾತ್ರಕ್ಕೆ ಸ್ನೇಹಿತರನ್ನ ಬಿಡೋದಿಲ್ಲ. ಪಾಂಡವರ ಸ್ನೇಹ ಅಷ್ಟು ಬೇಗ ಬಿಟ್ಟು ಹೋಗುವಂಥದ್ದಲ್ಲ. ಯಾರ ಯಾರ ಯೋಗ್ಯತೆ ಏನೋ ಅಷ್ಟಷ್ಟು ಉಪಕಾರವನ್ನು ಮಾಡತಕ್ಕಂಥವ್ರು ಪಾಂಡವರು. ಆದ್ರೆ ಎಂಥ ಮಗನಿಗೆ ಎಂಥ ಬೈತಾನ್ ನೋಡಿ. ಪಾಪಾತ್ ವಿಷಮಾತ್ ಮಂದಬುದ್ಧಿ. ಮಂದಬುದ್ಧಿ ದೊಡ್ಡವರು ಏನು ಮಾಡಿದ್ರು ಅದಕ್ಕೆ ವಿರೋಧನೇ ಮಾಡುವನು, ಮಹಾಪಾಪಿಷ್ಠ ಇಂತಹ ದುರ್ಯೋಧನ. ಆಮೇಲೆ ಕ್ಷುದ್ರ ತರ, ಇವನಷ್ಟು ಕೆಟ್ಟವನು ಇನ್ಯಾರೂ ಇಲ್ಲ ಅಂತಹ ಕರ್ಣ. ಇವರಿಬ್ಬರನ್ನ ಬಿಟ್ಟು ಧರ್ಮರಾಜನನ್ನ ದ್ವೇಷ ಮಾಡತಕ್ಕಂಥವ್ರು ಯಾರೂ ಇಲ್ಲ. 24 ಗಂಟೆ ಆಸೆ 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 ಆಸೆ, ಅತಿ ಆಸೆಯಲ್ಲಿ ಬಿದ್ದಿರ್ತಕ್ಕ ನನ್ನ ಮಗ ಈಗಾಗಲೇ ಮರಣಕ್ಕೆ ವಶನಾಗಿ ಬಿಟ್ಟಿದ್ದಾನೆ. ಸಂಜಯ, ಯಾರಿಗೆ ಅಭಿವೃದ್ಧಿ ಆಗಬೇಕು ಅಂತ ಆಸೆ ಇದೆ ಅಂಥವರಿಗೆ ಪಾಂಡವರಿಗೆ ಅವರ ಭಾಗವನ್ನ ಕೊಟ್ಬಿಡ್ಬೇಕು ಅನ್ನೋ ಮನಸ್ಸು ಬರುತ್ತೆ. ಆಗ ಇನ್ನೂ ಚೆನ್ನಾಗಿ ಬದುಕಿರ್ತಾನೆ. ಉತ್ಥಾನ ವೀರ್ಯ ಏನಿದ್ರು ಆರಂಭದಲ್ಲಿ ಮಾತ್ರ ಅವನ ವೈಭವ, ಸ್ಟಾರ್ಟಿಂಗ್ ಅಲ್ಲಿ ತೋರಿಸ್ಬಿಡ್ತಾನೆ, ಆಮೇಲೆ ಬಿದ್ದೋಗ್ಬಿಡ್ತಾನೆ. ಸುಖಮೇಧಮಾನ, ಕಷ್ಟ ನೋಡದೆ ಸುಖವಾಗಿ ಬೆಳೆದು ಬಿಟ್ಟಿದ್ದಾನೆ ದುರ್ಯೋಧನ. ನಾನು ಪಾಂಡವರನ್ನ ಕಾಡಿಗೆ ಕಳಿಸ್ಬಿಟ್ಟು ಒಳ್ಳೆ ಕೆಲಸ ಮಾಡಿದೆ ಅನ್ಕೊಂಡ್ ಕೂತಿದ್ದಾನೆ. ಆದ್ರೆ ಅವನಿಗೆ ಪಾಂಡವರ ಬಗ್ಗೆ ಏನು ಗೊತ್ತಾಗ್ತಾ ಇಲ್ಲ. ಪಾಂಡವರಿಗೆ ರಾಜ್ಯ ನಾನು ಕೊಡಲ್ಲ, ಅವ್ರನ್ನ ಕೊಂದು ಬಿಡ್ತೇನೆ ಅಂತೆಲ್ಲ ಅಂದ್ಕೊಂಡಿದ್ದಾನಲ್ಲ, ಅದಷ್ಟು ಸುಲಭ ಅಲ್ಲ ಅಂತ ಅವನಿಗೆ ಗೊತ್ತಿಲ್ಲ. ಧರ್ಮರಾಜ ಹೇಳಿದ್ದನ್ನ ಫಾಲೋ ಮಾಡ್ತಕ್ಕಂಥವ್ನು ಅರ್ಜುನ, ಕೃಷ್ಣ, ಭೀಮ, ಸಾತ್ಯಕಿ, ನಕುಲ ಸಹದೇವರು, ಅವನ ಎಲ್ಲ ಸಂಬಂಧಿಕರು, ಇವರೆಲ್ಲರೂ ಕೂಡ ಧರ್ಮರಾಜನ ಮಾತನ್ನು ಯಾವತ್ತೂ ಮೀರಿಲ್ಲ. ಅಂತಹ ಧರ್ಮರಾಜನಿಗೆ ಯುದ್ಧ ಮಾಡೋದಕ್ಕಿಂತ ಮೊದಲೇ ಅವರ ಭಾಗವನ್ನ ಕೊಟ್ಟು ಬಿಡೋದು ಸಾಧು, ಒಳ್ಳೇದು ಅಂತ ನಂಗೆ ಅನ್ನಿಸ್ತಾ ಇದೆ. ಅರ್ಜುನ ಒಬ್ಬನೇ ಗಾಂಧೀವ ಧನಸ್ಸನ್ನ ಹಿಡಿದು ರಥದಲ್ಲಿ ಕೂತು ಎಲ್ಲರನ್ನ ಸೋಲಿಸ್ಬಿಡುವ ಸಾಮರ್ಥ್ಯ. ತ್ರಿಲೋಕಾಧಿಪತಿಯಾದ ವಿಷ್ಣು ಕೃಷ್ಣ ಇದ್ದಾನಲ್ಲ, ಅವನನ್ನ ಯಾಕೆ ಸೋಲಿಸೋದು? ದೇವಲೋಕದಲ್ಲೂ ಮರ್ಯಾದೆಯನ್ನ ಮಾಡಿಸಿ ನೋಡಿ. ಅವತ್ತಿನ ಕಾಲಕ್ಕೆ ನಾರಾಯಣ, ಕೃಷ್ಣ, ವಿಷ್ಣು ಅಂತ ಜಗತ್ ಪ್ರಸಿದ್ಧ ಆಗ್ಬಿಟ್ಟಿತ್ತು. ಹಾಗಿದ್ದೂ ದ್ವೇಷ ಮಾಡ್ತಾರೆ ಪಾಂಡವರಲ್ಲಿ, ಕೃಷ್ಣದೇವರಲ್ಲಿ. ಅಂದ್ರೆ ವಿಷ್ಣು ವೈಷ್ಣವ ದ್ವೇಷ ಅನ್ನೋದು ತಾಮಸಕರ ಸ್ಪಷ್ಟವಾದ ಲಕ್ಷಣ ಅಂತ ಗೊತ್ತಾಗುತ್ತೆ. ಆದ್ದರಿಂದ ಇದೇನೋ ಏನೋ ಕಥೆ, ಅಣ್ಣ ತಮ್ಮಂದ್ರ ಕಥೆ, ಆಸ್ತಿ ವಿವಾದ ಅಂತ ಅನ್ಕೊಳ್ಳೋ ಹಾಗೆ ಇಲ್ಲ. ವಿಷ್ಣು ವೈಷ್ಣವ ದ್ವೇಷ ಮಾಡಿದ ಅಸುರರ ಕಥೆ, ಅಸುರರ ಮೇಲೆ ಗೆದ್ದ ದೇವತೆಗಳ ಚರಿತ್ರೆ ಮಹಾಭಾರತ. ಆದ್ದರಿಂದ ಅರ್ಜುನನ ಬಾಣ ಹೇಗಿರತ್ತೆ ಅಂದ್ರೆ ಮೋಡಗಳಿಂದ ಸುರಿಯುವ ಮಳೆಹನಿಗಳಂತೆ ಇರುತ್ತೆ. ಯಾರು ನಿಂತ್ಕೊಳ್ತಾರೆ ಅಂಥವನ್ ಮುಂದೆ? ದಿಗ್ವಿಜಯದ ಕಾಲದಲ್ಲಿ ಉತ್ತರ ಕುರು ದ್ವೀಪವನ್ನೇ ಗೆದ್ದು ಬಿಟ್ಟ. ತಾನು ಯಾರ್ಯಾರನ್ನ ಸೋಲಿಸ್ಬಿಟ್ನೋ ಅವರೆಲ್ಲ ನಮ್ಮ ಸೈನ್ಯಕ್ಕೆ ಸೇರುವಂತೆ ಮಾಡಿಬಿಟ್ಟ, ಅವರು ಕಪ್ಪ ಕೊಡುವಂತೆ ಮಾಡಿಬಿಟ್ಟ. ಖಾಂಡವವನದಲ್ಲಿ ದೇವತೆಗಳನ್ನೇ ಗೆದ್ದು ಬಿಟ್ಟ. ಅಗ್ನಿದೇವನಿಗೆ ಖಾಂಡವವನ್ನ ಕೊಟ್ಟು ಬಿಟ್ಟ. ಪಾಂಡವರಿಗೆ ಎಷ್ಟು ಮರ್ಯಾದೆ ಬಂತವಾಗ. ಯಶೋಮಾನಂ, ಮಾನ ಮರ್ಯಾದೆಯೂ ಬಂತು, ಯಶಸ್ಸು ಅಭಿವೃದ್ಧಿ ಆಯ್ತು ಪಾಂಡವರಿಗೆ. ಈಗ ಅರ್ಜುನನೇ ಹೀಗೆ ಅನ್ಬೇಕಾದ್ರೆ ಅವ್ರ ಅಣ್ಣ ಗದಾಧಾರಿಯಾದಂತಹ ಭೀಮ, ಅವನ ಕಥೆ ಏನು? ಆನೆಗಳ ಮೇಲೆ ಕೂತು ಯುದ್ಧ ಮಾಡುವಂತಹ ವಿಷಯದಲ್ಲಿ ಭೀಮನಿಗೆ ಸಮಾನರಾದವ್ರು ಯಾರೂ ಇಲ್ಲ. ರಥದಲ್ಲಿ ಕೂತು ಯುದ್ಧ ಮಾಡುವವರಲ್ಲಿ ಅರ್ಜುನನಿಗೆ ಸಮಾನನಾದವ್ರು ಯಾರೂ ಇಲ್ಲ. ಅವನ ಬಾಹುಬಲ ಅಂದ್ರೆ 10,000 ಆನೆಗಳ ಬಲಕ್ಕೆ ಸಮಾನವಾದದ್ದು. ಹೇಗಿದೆ ಯುದ್ಧ ಹೇಗೆ ಮಾಡ್ಬೇಕು ಅಂತ ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ದಾನ ಅವನು. ಯಾರು? ಭೀಮ. ನನ್ನ ಮಕ್ಕಳ ಮೇಲೆ ದ್ವೇಷ, ಮತ್ತವನ ವೇಗ ಅಪಾರವಾದದ್ದು, ಸಿಟ್ಟು ಅಷ್ಟೇ ಅಪಾರ. ನನ್ನ ಮಕ್ಕಳನ್ನ ಸುಟ್ಟೆ ಹಾಕ್ಬಿಡ್ತಾನ ಅವನು. 24 ಗಂಟೆ ಕೋಪ ಕೋಪ ಕೋಪ. ನನ್ನ ದುರ್ಯೋಧನಾದಿಗಳನ್ನ ಹ್ಯಾಕ್ ಕೊಲ್ಲೋಣ ಅನ್ನುವುದೇ ಆಲೋಚನೆ ಅವನಿಗೆ. ಇಂದ್ರದೇವರೇ ಯುದ್ಧ ಮಾಡ್ಲಿಕ್ಕೆ ಬಂದ್ರು ಭೀಮನನ್ನ ಗೆಲ್ಲಿಕ್ಕಾಗೋದಿಲ್ಲ. ಇನ್ನು ನಕುಲ ಸಹದೇವರು, ಅರ್ಜುನ ಒಳ್ಳೆ ಪಾಠ ಮಾಡಿದ್ದಾನ ಅವರಿಗೆ. ಕೈಗಳನ್ನ ತಿರುಗಿಸುವುದರಲ್ಲಿ ಮಹಾಸಮರ್ಥರು. ಶತ್ರುಗಳನ್ನ ಬಿಡ್ತಾರ?
ಅಂತಹ ಪಾಂಡವರ ಮಧ್ಯದಲ್ಲಿ ದೃಷ್ಟದ್ಯುಮ್ನ ಇದ್ದಾನೆ. ಸೋಮಕ ವಂಶದ ಶ್ರೇಷ್ಠನಾಗಿರ್ತಕ್ಕ ದೃಪದನ ಮಗನಾದ ದೃಷ್ಟದ್ಯುಮ್ನ ಪಾಂಡವರಿಗೋಸ್ಕರ ಪ್ರಾಣ ಬಿಡ್ಲಿಕ್ಕೂ ರೆಡಿಯಾಗಿದ್ದಾನೆ ಎನ್ನುವ ನ್ಯೂಸ್ ನನಗೆ ಬರ್ತಾ ಇದೆ. ಸಂತ್ಯಕ್ತಾತ್ಮ ಶ್ರುತಃ, ದೇಹವನ್ನು ಬಿಡ್ಲಿಕ್ಕೆ ಸತ್ತೇ ಹೋಗ್ಲಿಕ್ಕೆ ರೆಡಿಯಾಗಿದ್ದಾನೆ ದೃಷ್ಟದ್ಯುಮ್ನ ಅನ್ನುವ ಸುದ್ದಿ ಬರ್ತಾ ಇದೆ. ಎಲ್ಲಕ್ಕೂ ಕಿರೀಟಪ್ರಾಯವಾಗಿ ಧರ್ಮರಾಜನನ್ನ ಮುನ್ನಡೆಸ್ತಾ ಇರತಕ್ಕಂಥ ಮಾರ್ಗದರ್ಶಕನಾದ ಕೃಷ್ಣ. ಕೃಷ್ಣನನ್ನ ಮಾರ್ಗದರ್ಶಕನನ್ನಾಗಿ ಇಟ್ಟುಕೊಂಡವನು ಯಾರಾದರೂ ಯುದ್ಧ ಮಾಡ್ಲಿಕ್ಕೆ ಅಪೇಕ್ಷೆ ಪಡ್ತಾರಾ? ಸಹೋಷಿತಶ್ಚರಿತಾರ್ಥೋ ವಯಸ್ಥೋ ಮಾತ್ಸ್ಯೇಯಾನಾಮಧಿಪೋ ವೈ ವಿರಾಟಃ ಸ ವೈ ಸ ಪುತ್ರಃ ಪಾಂಡವಾರ್ಥೇ ಚ ಶಶ್ವತ ಯುಧಿಷ್ಠಿರೇ ಭಕ್ತ ಇತಿ ಶ್ರುತಂ ಮೇ ಅಥಾವರುದ್ಧಾ ರಥಿನಃ ಪಂಚ ಸಂತಿ ಮಹೇಶ್ವಾಸಾಃ ಭ್ರಾತರಃ ಕೇಕಯೇಷು ತಾನ್ ಕೇಕಯೇಭ್ಯೋ ರಾಜ್ಯಮಾಕಾಂಕ್ಷಮಾಣಾನ್ ಯುದ್ಧಾರ್ಥಿನಶ್ಚಾನುವಸಂತಿ ಪಾರ್ಥಾನ್ ಸರ್ವೇ ಚ ವೀರಾಃ ಪೃಥಿವೀ ಪತೀಂದ್ರಾ ಸಮಾನೀತಾಃ ಪಾಂಡವಾರ್ಥೇ ವಿನಿವಿಷ್ಟಾಃ ಶೂರಾನಹಂ ಭಕ್ತಿಮತಃ ಶೃಣೋಮಿ ಪ್ರೀತ್ಯಾ ಯುಕ್ತಾ ಸಂಶ್ರಿತಾನ್ ಧರ್ಮರಾಜಂ ಗಿರ್ಯಾಶ್ರಯಾ ದುರ್ಗನಿವಾಸಿನಶ್ಚ ಯೋಧಾಃ ಪೃಥಿವ್ಯಾಂ ಕುಲಜಾಶ್ಚ ವೃದ್ಧಾಃ ಲೇಚ್ಛಾಶ್ಚ ನಾನಾಯುಧವೀರ್ಯವಂತಃ ಸಮಾಗತಾಃ ಪಾಂಡವಾರ್ಥೇ ನಿವಿಷ್ಟಾಃ ಪಾಂಡ್ಯಶ್ಚ ರಾಜಾ ಮಿತವೀರ್ಯ ವಿಕ್ರಮೋ ಯುಧಿ ಪ್ರವೀರೈರ್ಬಹುಭಿಃ ಸಮೇತಃ ಸಮಾಗತಃ ಪಾಂಡವಾರ್ಥೇ ಮಹಾತ್ಮಾ ಲೋಕಪ್ರವೀರೋ ಪ್ರತಿವೀರ್ಯತೇಜಾಃ ಅಸ್ತ್ರಂ ದ್ರೋಣಾದರ್ಜುನಾದ್ವಾ ಸುದೇವಾತ್ ಕೃಪಾತ್ ಭೀಷ್ಮಾದೇನ ವೃತಂ ಶೃಣೋಮಿ ಯತಶ್ಚ ಕೃಷ್ಣ ಪ್ರತಿಮ ಪ್ರಭಾವಃ ಸ ಸಾತ್ಯಕಿಃ ಪಾಂಡವಾರ್ಥೇ ನಿವಿಷ್ಟಃ ಉಪಾಶ್ರಿತಾಶ್ಚೇದಿ ಕರೋಷಕಾಶ್ಚ ಸರ್ವೋದ್ಯೋಗೈಃ ಭೂಮಿಪಾಲಾಃ ಸಮೇತಾಃ ತೇಷಾಂ ಮಧ್ಯೆ ಸೂರ್ಯಮಿವಾತಪಂತಂ ಶ್ರಿಯಾವೃತಂ ಚೇದಿ ಪತಿಂ ಜ್ವಲಂತಂ ಅಸ್ತಂಭನೀಯಂ ಯುಧಿ ಮನ್ಯಮಾನಂ ಜಾಂಕರ್ಷತಾಂ ಶ್ರೇಷ್ಠತಮಂ ಪೃಥಿವ್ಯಾಂ ಸರ್ವೋತ್ಸಾಹಂ ಕ್ಷತ್ರಿಯಾಣಾನ್ ನಿಹತ್ಯ ಪ್ರಸಂಖ್ಯ ಕೃಷ್ಣಸ್ತರಸಾ ಸಮ್ಮಮರ್ದ ಯಶೋಮಾನಂ ವರ್ಧಯನ್ ಪಾಂಡವಾನಾಂ ಪುರಾಭಿನರ್ಚಿಷುಪಾಲಂ ಸಮೀಕ್ಷ್ಯ ಯಸ್ಯ ಸರ್ವೇ ವರ್ಧಯಂತಿ ಸ್ಮ ಮಾನಂ ಕರೋಷರಾಜ ಪ್ರಮುಖಾ ನರೇಂದ್ರಾಃ ತಮಸಖ್ಯಂ ಕೇಶವಂ ತತ್ರ ಮತ್ವಾ ಸುಗ್ರೀವಯುಕ್ತೇನ ರಥೇನ ಕೃಷ್ಣಂ ಸಂಪ್ರಾದ್ರವಂಚೇದಿಪತಿಂ ವಿಹಾಯ ಸಿಂಹಾರ್ದಿತಾ ಕ್ಷುದ್ರಮೃಗಾ ಇವಾನ್ಯೇ ಯಸ್ಯ ಪ್ರತೀಪಸ್ತರಸಾ ಪ್ರತ್ಯುದೀಯಾತ್ ಆಶಂಸಮಾನೋ ದ್ವೈರಥೇ ವಾಸುದೇವಂ ಶೋಷೇತ ಕೃಷ್ಣೇನ ಹತಃ ಪರಾಸುಃ ವಾತೇನೇವೋನ್ಮಥಿತಃ ಕರ್ಣಿಕಾರಃ ಪರಾಕ್ರಮಂತೆ ಯದವೇದಯಂತಃ ತೇಷಾಮರ್ಥೇ ಸಂಜಯ ಕೇಶವಸ್ಯ ಅನುಸ್ಮರಂತಸ್ಯ ಕರ್ಮಾಣಿ ವಿಷ್ಣೋಃ ಗಾವಲ್ಗಣೇನಾಧಿಗಚ್ಛಾಮಿ ಶಾಂತಿಂ ಅಜಾತು ತಾನ್ ಶತ್ರುರನ್ಯಃ ಸಹೇತಾ ಯೇಷಾಂ ಸಸ್ಯಾದಗ್ರಣೀರ್ವೃಷ್ಣಿಸಿಂಹಃ ಪ್ರವೇಪತೆ ಮೇ ಹೃದಯಂ ಭಯೇನ ಸುತ್ವಾ ಕೃಷ್ಣೌ ಏಕರಥೇ ಸಮೇತೌ. ಎಂಥ ಮಾತು! ನಚೇತ್ ಗಚ್ಚೇತ್ ಸಂಗರಂ ಮಂದಬುದ್ಧಿಃ ತಾಭ್ಯಾಂ ಲಭೇಚ್ಛರ್ಮ ತದಾ ಸುತೋ ಮೇ ನೋ ಚೇತ್ ಕುರೂನ್ ಸಂಜಯ ನಿರ್ದಹೇತಾಮಿಂದ್ರಾ ವಿಷ್ಣು ದೈತ್ಯಸೇನಾಂ ಯಥೈವ ಮತೋ ಹಿ ಮೇ ಶಕ್ರಸಮೋ ಧನಂಜಯಃ ಸನಾತನೋ ವೃಷ್ಣಿವೀರಶ್ಚ ಕೃಷ್ಣಃ ಸಧರ್ಮರಾಜೋ ಹ್ರೀನಿಷೇಧಸ್ತರಸ್ವಿ ಕುಂತೀಪುತ್ರಃ ಪಾಂಡವೋ ಜಾತಶತ್ರುಃ ದುರ್ಯೋಧನೇನ ನಿಕೃತೋ ಮನಸ್ವಿ ನಾಂಚ ನೋ ಚೇತ್ ಕ್ರುದ್ಧಃ ಪ್ರದಹೇದ್ಧರ್ತರಾಷ್ಟ್ರಾನ್ ನಾಹಂ ತಥಾ ಅರ್ಜುನಾದ್ವಾ ಸುದೇವಾದ್ ಭೀಮಾದ್ವಾಪಿ ಯಮಯೋರ್ವಾ ಬಿಭೇಮಿ ಯಥಾ ರಾಜ್ಞಃ ಕ್ರೋಧದೀಪ್ತಸ್ಯ ಸೂತಾ ವಹ್ನೇರಕಂ ಭೀತತರಃ ಸದೈವ ಮಹಾತಪಾ ಬ್ರಹ್ಮಚರ್ಯೇಣ ಯುಕ್ತಃ ಸಂಕಲ್ಪೋऽಯಂ ಮಾನಸಸ್ತಸ್ಯ ಸಿದ್ಧೇತ್ ತಸ್ಯ ಕ್ರೋಧಂ ಸಂಜಯಾಗಂ ಸಮೀಕ್ಷ್ಯ ಸ್ಥಾನೇ ಜಾತಂ ವೃಷಮಸ್ಮ್ಯದ್ಮ ಭೀತಃ ಸಂಗಚ್ಚ ಶೀಘ್ರಂ ಪ್ರಹಿತೋ ರಥೇನ ಪಾಂಚಾಲರಾಜಸ್ಯ ಚಮೂನಿವೇಶಂ ಅಜಾತಶತ್ರುಂ ಕುಶಲಂ ಸ್ಮ ಪೃಚ್ಛೇಃ ಪುನಃ ಪುನಃ ಪ್ರೀತಿಯುಕ್ತಂ ವದೇಸ್ತ್ವಂ ಜನಾರ್ದನಂ ಚಾಪಿ ಸಮೇತ ಸೂತಾ ಮಕಾಮತಿಂ ವೀರ್ಯಪತಾಂ ವರಿಷ್ಠಂ ಅನಾಮಯಂ ಮದ್ವಚನೇನ ಪೃಚ್ಛೇಸ್ತ್ವಂ ಧರ್ತರಾಷ್ಟ್ರೈಃ ಪಾಂಡವೈಃ ಶಾಂತಿಲಿಪ್ಸುಃ ನ ತಸ್ಯ ಕಿಂಚಿದ್ವಚನಂ ನ ಕುರ್ಯಾತ್ ಕುಂತೀಪುತ್ರೋ ವಾಸುದೇವಸ್ಯ ಸೂತ ಪ್ರಿಯಶ್ಚೈಷಾಮಾತ್ಮಸಮಶ್ಚ ಕೃಷ್ಣೋ ವಿದ್ವಾನ್ ಚೈಷಾಂ ಕರ್ಮಣಿ ನಿತ್ಯಯುಕ್ತಃ ತಮಾನೀತಾನ್ ಪಾಂಡವಾನ್ ಸೃಂಜಯಾನ್ಶ್ಚ ಜನಾರ್ದನಂ ಯುಯುಧಾನಂ ವಿರಾಟಂ ಅನಾಮಯಂ ಮದ್ವಚನೇನ ಪೃಚ್ಛೇತ್ ಸರ್ವಾನ್ ತಥಾ ದ್ರೌಪದೇಯಾನ್ಶ್ಚ ಪಂಚ ಯದ್ಯತ್ತತ್ರ ಪ್ರಾಪ್ತಕಾಲಂ ಪರೇಭ್ಯಸ್ತ್ವಂ ಮನ್ಯೇಥಾ ಭಾರತಾನಾಂ ಹಿತಂಚ
ತತ್ತದ್ಭಾಷೇಥಾ ಸಂಜಯ ರಾಜ ಮಧ್ಯೆ ನಮೂರ್ಛಯೇತ್ ಎನ್ನ ಭವೇಚ್ಚ ಯುದ್ಧಂ. ಪಾಪ ಎಷ್ಟು ಗಾಬರಿ ಧೃತರಾಷ್ಟ್ರನಿಗೆ ನೋಡಿ. ವಿರಾಟ ಪಾಂಡವರ ಜೊತೆಯಲ್ಲೇ ಇದ್ದವನು 1 ವರ್ಷ, ಒಳ್ಳೆ ಕಾರ್ಯ ಮತ್ತೆ ಒಳ್ಳೆ ವಯಸ್ಸು. ಅವನು ಯಾವಾಗಲೂ ತನ್ನ ಸಕುಟುಂಬ ಸಪರಿವಾರ ಸಮೇತರಾಗಿ ಪಾಂಡವರ ಬಗ್ಗೆ ಪ್ರೀತಿಯಿಂದಲೇ ಇದ್ದಾನೆ. ನನಗೆ ಆ ಸುದ್ದಿ ಬಂದಿದೆ, ಪಾಂಡವರ ಭಕ್ತ ಅಂತ ಗೊತ್ತಾಗ್ಬಿಟ್ಟಿದೆ ನನಗೆ. ಇನ್ನು ಕೈಕೇಯ ಸಹೋದರರು 5 ಜನ, ಅವರು ಮತ್ತೆ ನಮ್ಮಿಂದ ರಾಜ್ಯವನ್ನ ಕಳ್ಕೊಂಡಿದ್ದಾರೆ, ಮತ್ತೆ ಪುನಃ ರಾಜ್ಯವನ್ನ ಪಡೆಯಬೇಕು ಅಂತ ಪಾಂಡವರ ಪಕ್ಕ ಸೇರ್ಕೊಂಡ್ಬಿಟ್ಟಿದ್ದಾರೆ. ಹೋಗಿ ಎಲ್ಲ ರಾಜರುಗಳು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರಲ್ಲಿ. ಪರ್ವತಗಳಲ್ಲಿ ವಾಸ ಮಾಡತಕ್ಕಂಥವ್ರು, ಭೂಮಿಯಲ್ಲಿ ಒಳ್ಳೆ ವಂಶದಲ್ಲಿ ಹುಟ್ಟಿದಂತಹ ವೃದ್ಧರು, ಬೇಕಾದಷ್ಟು ಆಯುಧಗಳನ್ನು ತಗೊಂಡ್ಬಂದಂತಹ ಮ್ಲೇಚ್ಛರು ಎಲ್ಲ ಪಾಂಡವರ ಪರ ಸೇರ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಎಲ್ಲಕ್ಕಿಂತ ಮಿಗಿಲಾಗಿ ದಕ್ಷಿಣ ದೇಶದ ಪಾಂಡ್ಯ ರಾಜ ಮಹಾ ಅಮಿತ ವೀರ್ಯ ಅಮಿತ ವಿಕ್ರಮ ಅಂತ ಕರೀತಾರೆ ನೋಡಿ ಇಲ್ಲ ಅವನನ್ನ. ಅವನು ಯುದ್ಧ ಮಾಡುವಂತ ಅನೇಕ ವೀರಾಧಿವೀರರ ಜೊತೆಯಲ್ಲಿ ಪಾಂಡವರ ಪಕ್ಕದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಪಾಂಡ್ಯನ ಮಹಿಮೆ ಅಪಾರವಾದದ್ದು, ಮಹಾತ್ಮ, ಲೋಕಪ್ರವೀರ, ಅಪ್ರತಿಮ ವೀರ್ಯ, ಅಪ್ರತಿಮ ತೇಜಸ್ಸು, ಇದೆಲ್ಲ ಇರ್ತಕ್ಕಂಥ ಪಾಂಡ್ಯ ರಾಜ. ನನಗೊಂದು ಸಂತೋಷ ಏನಪ್ಪಾ ಅಂದ್ರೆ, ನಮ್ಮ ದಕ್ಷಿಣ ದೇಶದ ರಾಜರು ಪಾಂಡವರ ಕಡೆ ಇದ್ರು ಅನ್ನೋದೇ ನಮಗ್ ಸಂತೋಷ ಅಷ್ಟೇ. ನಮ್ ಭಾಗ್ಯ ಅದು. ಸದ್ಯ ಕೌರವರ ಕಡೆ ಸೇರ್ಕೊಂಡ್ಬಿಡ್ಲಿಲ್ವಲ್ಲ ನಮ್ಮವ್ರು ಹೋಗಿ ಅಂತ. ಆ ಪಾಂಡವರ ಪಕ್ಷಪಾತ ಮಾಡಿದ ರಾಜರುಗಳು ವಾಸ ಮಾಡಿದ ಪ್ರದೇಶದಲ್ಲಿ ನಾವಿದ್ದೇವೆ ಅಂತ ಅನ್ನೋದೇ ನಮ್ಮ ಒಂದು ದೊಡ್ಡ ಭಾಗ್ಯ ಅಂತ ನಾವು ಅನುಸಂಧಾನ ಮಾಡಬೇಕು. ಮತ್ತೆ ಇನ್ನೊಬ್ಬ ಸಾತ್ಯಕಿ ಇದ್ದಾನೆ, ಅವನಿಗೆ ಎಷ್ಟು ಜನ ಕೈ ಪಾಠ ಆಗಿದೆ. ದ್ರೋಣಾಚಾರ್ಯ ಮಾಡಿದ್ದಾರೆ, ಅರ್ಜುನ ಮಾಡಿದ್ದಾನೆ, ಕೃಪಾಚಾರ್ಯರು ಮಾಡಿದ್ದಾರೆ, ಭೀಷ್ಮಾಚಾರ್ಯರು ಮಾಡಿದ್ದಾರೆ, ಕೃಷ್ಣ. ಇವು 5 ಜನ ಗುರುಗಳಿಂದ ಅಸ್ತ್ರವಿದ್ಯೆಯನ್ನ ಸಂಪಾದನೆ ಮಾಡ್ಕೊಂಡಿದ್ದಾನೆ ಸಾತ್ಯಕಿ. ಅವನ ವೈಭವ ಏನು ಅಂದ್ರೆ ಕೃಷ್ಣದೇವರಿಗೆ ಸಮಾನವಾದ ಸಾಮರ್ಥ್ಯ ಅಂತ ಜಗತ್ ಪ್ರಸಿದ್ಧ. ಅವನು ಪಾಂಡವರ ಪಕ್ಕ ಸೇರ್ಕೊಂಡ್ಬಿಟ್ಟಿದ್ದಾನೆ. ಚೇದಿ, ಕರುಷ ಎಲ್ಲ ರಾಜರುಗಳು ತಮ್ಮ ತಮ್ಮ ಉದ್ಯೋಗ ಅಂದ್ರೆ ತಮ್ಮ ತಮ್ಮ ಮಹಾಪ್ರಯತ್ನಗಳ ಜೊತೆಯಲ್ಲಿ ಪಾಂಡವರ ಪಕ್ಕ ಸೇರಿ. ಉದ್ಯೋಗ ಅಂದ್ರೆ ಪ್ರಯತ್ನ ಅಂತ, ಯುದ್ಧ ಮಾಡುವುದಕ್ಕೆ ಪ್ರಯತ್ನ, ಅದನ್ನ ತಿಳಿಸಿಕೊಡುವಂತಹ ಪರ್ವ. ನಾನಾ ನಿಲ್ಸೋ ಪ್ರಯತ್ನ ಹೇಗೆ, ಮಾಡೋ ಪ್ರಯತ್ನ ಹೇಗೆ ಅಂತ ಅಷ್ಟೇ. ಯುದ್ಧವನ್ನ ನಿಲ್ಲಿಸುವಂತಹ ಉದ್ಯೋಗ, ಯುದ್ಧವನ್ನ ಮಾಡುವಂತಹ ಉದ್ಯೋಗ, 2 ರೀತಿಯಾದ ಉದ್ಯೋಗವನ್ನು ತಿಳಿಸಿಕೊಡತಕ್ಕಂತಹ ಒಂದು ಪರ್ವ ಇದು ಉದ್ಯೋಗ ಪರ್ವ. ಇವರೆಲ್ಲರ ಮಧ್ಯದಲ್ಲಿ ಇನ್ನೊಬ್ಬ ಇದ್ದ, ಶಿಶುಪಾಲ ಇದ್ದ. ಕೃಷ್ಣದೇವರನ್ನೇ ನಿಂದೆ ಮಾಡಿದಂತ ಅವನನ್ನ ಪಾಂಡವರಿಗೋಸ್ಕರವ ಕೃಷ್ಣ ಏನ್ ಮಾಡ್ದ, ತಲೆ ಕತ್ತರಿಸಾಕ್ ಕೊಂದುಬಿಟ್ಟ. ಶಿಶುಪಾಲನ ಪಾರ್ಟಿಯಾಗಿ ಕರುಷರಾಜರೇ ಮೊದಲಾದ ಎಲ್ಲವರು ಇದ್ರು. ಅವರೆಲ್ಲ ಯುದ್ಧದಲ್ಲಿ ಕೃಷ್ಣದೇವರನ್ನ ಬಿಟ್ಟು ಓಡಿಬಿಟ್ರು. ಸಾವಾಸ ಬೇಡ, ಶಿಶುಪಾಲನ್ ಸಾವಾಸದಲ್ಲಿ ನಾವಿದ್ರೆ ನಾವು ಅವನ್ ತರ ತಲೆ ಕಳ್ಕೋಬೇಕಾಗತ್ತೆ ಅಂತ ಎಲ್ಲ ಓಡಿಬಿಟ್ರು. ಯುದ್ಧ ಮಾಡ್ದ, ಸತ್ತೇ ಹೋದ. ಬಿರುಗಾಳಿಗೆ ಕರ್ಣಿಕಾರ ಎನ್ನುವಂತ ವೃಕ್ಷ ಹೇಗೆ ಬಿದ್ದು ಬಿಡತ್ತೆ, ಹಾಗೆ ಇವನ್ ಸತ್ತು ಬಿದ್ದ ಭೂಮಿ ಮೇಲೆ. ಆದ್ದರಿಂದ ಪಾಂಡವರಿಗೋಸ್ಕರವಾಗಿ ಕೃಷ್ಣ ಯಾವ ಕೆಲಸ ಮಾಡ್ತಾನೆ ಅಂತ ನಾವೆಲ್ಲ ನೋಡಿದ್ದೇವೆ, ಗೊತ್ತಾಗ್ಬಿಟ್ಟಿದೆ. ಆದ್ದರಿಂದ ಕರ್ಮಾಣಿ ವಿಷ್ಣೋಹೋ, ಶ್ರೀ ಕೃಷ್ಣ ವಿಷ್ಣು ಸ್ವರೂಪನಾದ ಕೃಷ್ಣ ಏನೇನು ಕರ್ಮಗಳನ್ನ ಮಾಡಿದ್ದಾನೆ ಅಂತ ಪಾಂಡವರಿಗೋಸ್ಕರ ನೆನಪು ಮಾಡ್ಕೊಂಡ್ಬಿಟ್ರೆ ನಂಗೆ ಸಮಾಧಾನ ಆಗ್ತಾ ಇಲ್ಲ, ಶಾಂತಿ ಬರ್ತಾ ಇಲ್ಲ. ಆದ್ದರಿಂದ ಯಾವ ಪಾಂಡವರಿಗೆ ಕೃಷ್ಣನೇ ಅಗ್ರಣಿ ಕ್ಯಾಪ್ಟನ್ ಆಗಿದ್ದಾನೋ ಅಂತಹ ಪಾಂಡವರನ್ನ ಬೇರೆ ಯಾರಾದ್ರೂ ಯುದ್ಧದಲ್ಲಿ ಎದುರಿಸಲಿಕ್ಕಾಗತ್ತೇನಯ್ಯ? ಇಬ್ಬರು ಕೃಷ್ಣರು, ಕೃಷ್ಣಾರ್ಜುನರಿಬ್ಬರು ಒಂದೇ ರಥದಲ್ಲಿ ಕೂತು ಬರ್ತಾರೆ ಅನ್ನೋದನ್ನ ಕೇಳೇ ನನಗೆ ಭಯ. ನನ್ ಮಗ ಯುದ್ಧಕ್ಕೆ ಹೋಗ್ಲಿಲ್ಲ ಅಂದ್ರೆ ಒಳ್ಳೇದಾಗತ್ತೆ, ಹೋದ್ರೆ ಇಂದ್ರ ವಿಷ್ಣುಗಳು ದೈತ್ಯರನ್ನ ಗೆದ್ದ ಹಾಗೆ ನನ್ನ ಮಕ್ಕಳನ್ನ ಕೃಷ್ಣಾರ್ಜುನರು ಹೊಡೆದು ಕೊಂದು ಬಿಡ್ತಾರೆ. ಧನಂಜಯ ಅಂದ್ರೆ ಅರ್ಜುನ ಸಾಕ್ಷಾತ್ ಇಂದ್ರ ಸಮ,
ಕೃಷ್ಣದೇವರಂತೂ ಅತ್ಯಂತ ಸನಾತನನಾಗಿರತಕ್ಕಂತಹ ವಿಷ್ಣು ಅಂತ ನಮಗೆಲ್ಲ ಗೊತ್ತಿರುವಂತಹ ವಿಷಯವೇ. ಧರ್ಮರಾಜ ಅಧರ್ಮ ಮಾಡೋದಿಲ್ಲ, ಮಾಡಬೇಕಾದ ಕೆಲಸ ಬೇಗ ಮಾಡಿಬಿಡ್ತಾನೆ. ದುರ್ಯೋಧನ ಮೊದಲೇ ಮೋಸ ಮಾಡಿದ್ದಾನೆ. ಆದ್ದರಿಂದ ನನಗೆ ಅರ್ಜುನ ಆಗ್ಲಿ, ಭೀಮ ಆಗ್ಲಿ, ಕೃಷ್ಣ ಆಗ್ಲಿ, ನಕುಲ ಸಹದೇವರಾಗ್ಲಿ ಯಾರ ಮೇಲೂ ಭಯ ಇಲ್ಲ. ನನಗ್ ಭಯ ಇರೋದು ಒಬ್ಬನಿಂದಲೇ. ಬ್ರಹ್ಮಚರ್ಯ ವ್ರತವನ್ನ ತಪಸ್ಸಿನಂತೆ ಅನುಷ್ಠಾನ ಮಾಡಿದಂತಹ ಧರ್ಮರಾಜ ಶುದ್ಧವಾದ ಮನಸ್ಸಿನಿಂದ ಕೂಡಿದ್ದಾನೆ. ಅವನು ಏನು ಸಂಕಲ್ಪ ಮಾಡಿಕೊಂಡ್ರು ಆ ಕೆಲಸ ಆಗತ್ತೆ. ಆಗಿದೆ ನೋಡಿ. ನಾವು ಶುದ್ಧವಾಗಿದ್ರೆ ನಮ್ಮ ಸಂಕಲ್ಪ ನಡೆಯುತ್ತೆ. ಪಾಠ ಇದು. ಆದ್ದರಿಂದ ಅವನಿಗೆ ಕೋಪ ಬಂದಿರೋದು ನೋಡಿ ನಂಗೆ ಭಯ ಆಗಿದೆ. ಬೇಗ ಹೋಗು ರಥದಲ್ಲಿ, ಚೆನ್ನಾಗಿದ್ಯಾ ಅಂತ ಕೇಳು, ಮರ್ಯಾದೆ ಮಾಡು, ಪ್ರೀತಿಯಿಂದ ಮತ್ತೆ ಮತ್ತೆ ಮಾತಾಡು. ಜನಾರ್ದನ ಎಂಥ ಆಪ್ಟ್ ಆದ ಪದ ನೋಡಿ. ದುಷ್ಟ ಜನಗಳನ್ನ ಕೊಲ್ಲಲಿಕ್ಕೆ ಕಾಯ್ತಾ ಇರ್ತಕ್ಕಂತಹ ಕೃಷ್ಣ ಇದ್ದಾನಲ್ಲ, ಅವನನ್ನು ಭೇಟಿ ಮಾಡು. ಕೃಷ್ಣ ಓಕೆ ಅಂದ್ರೆ ಪಾಂಡವರು ಓಕೆ. ಕೃಷ್ಣನ ಮಾತನ್ನ ಮಾಡ್ಲಿಕ್ಕೆ ರೆಡಿಯಾಗಿರ್ತಾರೆ ಪಾಂಡವರು. ಆದ್ದರಿಂದ ಕೃಷ್ಣನಿಗೆ ಅತ್ಯಂತ ಪ್ರಿಯರು ಪಾಂಡವರು. ಪಾಂಡವರಿಗೂ ಕೃಷ್ಣ ಅತ್ಯಂತ ಪ್ರಿಯ. ಎಲ್ಲಿ ತನಕ ಅಂದ್ರೆ ಆತ್ಮಸಮ ಅಂತಹ ಕೃಷ್ಣ ಜ್ಞಾನಿ. ಪಾಂಡವರು ಒಳ್ಳೇದಾಗ್ಲಿಕ್ಕೆ ಯಾವಾಗಲೂ ಕಾಯ್ತಾ ಇರ್ತಾನೆ, ಒಳ್ಳೇದು ಮಾಡ್ಲಿಕ್ಕೆ. ಆದ್ದರಿಂದ ನೀನು ಬೇಗ ಹೋಗಿ ಧರ್ಮರಾಜ ಕೃಷ್ಣನನ್ನ ಭೇಟಿ ಮಾಡಿ ಎಲ್ಲರನ್ನ ಯಾರ್ಯಾರಿದ್ದಾರೆ, ಪಾಂಡವರು, ಸಂಜಯ, ಕೃಷ್ಣ, ಸಾತ್ಯಕಿ, ವಿರಾಟ, ದ್ರೌಪದಿ ಮಕ್ಕಳು, ಇವ್ರು ಎಲ್ರನ್ನ ಚೆನ್ನಾಗಿದ್ದೀರಾ, ಧೃತರಾಷ್ಟ್ರ ನೀವು ಚೆನ್ನಾಗಿದ್ದೀರಿ ಅಂತ ಕೇಳ್ದ ಅಂತ ಹೇಳಿ ಹೇಳಿ ಮಾತಾಡಿಸು. ಹೇಗೆ ಮಾತಾಡಿದ್ರೆ ನಮ್ಮ ವಂಶಕ್ಕೆ ಒಳ್ಳೇದಾಗತ್ತೋ ಹಾಗೆ ಮಾಡ್ಬೇಕು. ತಲೆನೋವು ಬರುವಂತ ಕೆಲಸ ಮಾತ್ರ ಮಾಡ್ಬೇಡ. ಎಂಥ ಮಾತು ನೋಡಿ. ಮೂರ್ಛಯೇ, ತಲೆನೋವು ಬರಬಾರದು ನಮಗೆ. ರಾಜರ ವ್ಯಾಖ್ಯಾನ ಮಾಡ್ತಾರೆ, ಪರಶಿರೋ ವ್ಯಥಾನ್ನ ಜನಯೇ. ನೀನ್ ಆಡೋ ಮಾತು ಬೇರೆಯವ್ರ ತಲೆ ನೋಯಿಸ್ಬಾರ್ದು, ನಿನ್ನ ಮಾತಿನಿಂದ ಅವ್ರ ತಲೆ ನೋವು ಮಾಡ್ಕೊಂಡು ನಮ್ ಜೊತೆ ಯುದ್ಧಕ್ಕೂ ಬರಬಾರ್ದು. ಆ ರೀತಿಯಲ್ಲಿ ಏನ್ ಮಾತಾಡ್ಲಿಕ್ಕಿದೆಯೋ ಆ ಎಲ್ಲ ಮಾತುಗಳನ್ನ ಆಡಿ ಬರ್ಬೇಕಪ್ಪ ನೀನು ಅಂತ ಹೇಳ್ತಾ ಇದ್ದ ಹಾಗೆ, ರಾಜ್ಞಸ್ತು ವಚನಂ ಶ್ರುತ್ವಾ ಧೃತರಾಷ್ಟ್ರಸ್ಯ ಸಂಜಯ ಉಪಪ್ಲಾವ್ಯಂ ಯಯೌ ದ್ರಷ್ಟುಂ ಪಾಂಡವಾನಮಿತೌಜಸಃ ಸತು ರಾಜ ನಮಾಸಾದ್ಯ ಕುಂತಿ ಪುತ್ರಂ ಯುಧಿಷ್ಠಿರಂ ಅಭಿವಾದ್ಯ ತತಃ ಪೂರ್ವಂ ಸೂತಪುತ್ರೋऽಭ್ಯಭಾಷತ ಗಾವಲ್ಗಣಿಃ ಸಂಜಯ ಸೂತಸೂನುಃ ಅಜಾತಶತ್ರುಂ ತಮವೋಚ ಪ್ರತೀತಃ ದಿಷ್ಟ್ಯಾ ರಾಜನ್ ತ್ವಾಮರೋಗಂ ಪ್ರಪಶ್ಯೆ ಸಹಾಯವಂತಂ ಚ ಮಹೇಂದ್ರಕಲ್ಪಂ ಮನಾಮಯಂ ಪೃಚ್ಛತಿ ತ್ವಾಂಬಿಕೇಯೋ ವೃದ್ಧೋ ರಾಜಾ ಧೃತರಾಷ್ಟ್ರೋ ಮನೀಷಿ ಕಚ್ಚಿದ್ ಭೀಮಃ ಕುಶಲೇ ಪಾಂಡವಾಗ್ರ್ಯೋ ಧನಂಜಯಸ್ತೌ ಚ ಮಾದ್ರೀತನೂಜೌ ಕಚ್ಚಿತ್ ಕೃಷ್ಣ ದ್ರೌಪದಿ ರಾಜಪುತ್ರಿ ಸತ್ಯವ್ರತಾ ವೀರಪತ್ನಿ ಸುಪತ್ರ ಸಪುತ್ರ ಮನಸ್ವಿನಿ ಯತ್ರ ಚ ವಾಂಛತಿ ತ್ವಂ ಇಷ್ಟಾನ್ ಕಾಮಾನ್ ಭಾರತ ಸ್ವಸ್ತಿಕಾಮಃ ಕಾವಲ್ಗಣೇ ಸಂಜಯ ಸ್ವಾಗತಂತೆ ಪ್ರೀತಾತ್ಮಾಹಂ ತ್ವಾಭಿನಂದಾಮಿ ಸೂತ ಅನಾಮಯಂ ಪ್ರತಿಜಾನೆ ತವಾಗಂ ಸಖಾನುಜೈಃ ಕುಶಲೀ ಚಾಸ್ಮಿ ವಿದ್ವನ್ ಚಿರಾದಿದಂ ಕುಶಲಂ ಭಾರತಸ್ಯ ಶುತ್ವಾ ರಾಜ್ಞಃ ಕುರು ವೃದ್ಧಸ್ಯ ಸೂತ ಮನ್ಯೇ ಸಾಕ್ಷಾತ್ ದೃಷ್ಟಮಹಂ ನರೇಂದ್ರಂ ದೃಷ್ಟ್ವೈವ ತ್ವಾಂ ಸಂಜಯ ಪ್ರೀತಿಯೋಗಾತ್ ಪಿತಾಮಹೋ ನಸ್ಥವಿರೋ ಮನಸ್ವಿ ಮಹಾಪ್ರಾಜ್ಞಃ ಸರ್ವಧರ್ಮೋಪಪನ್ನಃ ಸಕೌರವ್ಯಃ ಕುಶಲೀ तात ಭೀಷ್ಮೋ ಯಥಾ ಪೂರ್ವಂ ವೃತ್ತಿರಪ್ಯಸ್ತಿ ಕಚ್ಚಿದ್ ರಾಜಾ ಧೃತರಾಷ್ಟ್ರಃ ಸಪುತ್ರೋ ವೈಚಿತ್ರವೀರ್ಯಃ ಕುಶಲೀ ಮಹಾತ್ಮ ಮಹಾರಾಜೋ ಬಾಲ್ಯಕಃ ಪ್ರಾತಿಪೇಯಃ ಕಚ್ಚಿದ್ ವಿದ್ವಾನ್ ಕುಶಲೀ ಸೂತಪುತ್ರ ಸಸೋಮದತ್ತ ಕುಶಲೀ तात ಕಚ್ಚಿದ್ ಭೂರಿಶ್ರವಾ ಸತ್ಯಸಂಧಃ ದ್ರೋಣಸ್ಸ ಪುತ್ರಶ್ಚ ಕೃಪಶ್ಚ ವಿಪ್ರೋ ಮಹೇಶ್ವಾಸಾಃ ಕಚ್ಚಿದೇತೇಪ್ಯರೋಗಾಃ ಸರ್ವೇ ಕುರುಭ್ಯಃ ಸ್ಪೃಹಯಂತಿ ಸಂಜಯ ಧನುರ್ಧರಾಯೇ ಪೃಥಿವ್ಯಾಂ ಪ್ರಧಾನಾಃ ಮಹಾಪ್ರಾಜ್ಞಾಃ ಸರ್ವಶಾಸ್ತ್ರೇ ಅವದಾತಾಃ ಧನುರ್ಭೃತಾಂ ಮುಖ್ಯತಮಾಃ ಪೃಥಿವ್ಯಾಂ ಕಚ್ಚಿನ್ಮಾನಂ तात ಲಭಂತ ಏತೆ ಧನುರ್ಭೃತಃ ಕಚ್ಚಿದೇತೇಪ್ಯರೋಗಾಃ ಯೇಷಾಂ ರಾಷ್ಟ್ರೇ ನಿವಸತಿ ದರ್ಶನೀಯೋ ಮಹೇಶ್ವಾಸಶೀಲವಾನ್ ದ್ರೋಣಪುತ್ರಃ ವೈಶ್ಯಾಪುತ್ರಃ ಕುಶಲೀ तात ಕಚ್ಚಿದ್ ಮಹಾಪ್ರಾಜ್ಞೋ ರಾಜಪುತ್ರೋ ಯುಯುತ್ಸುಃ
ಕರ್ಣೋ ಮಾನಿ ಕುಶಲೀ तात ಕಚ್ಚಿತ್ ಸುಯೋಧನೋ ಯಸ್ಯ ಮಂದೋ ವಿಧೇಯ ಸ್ತ್ರಿಯೋ ವೃದ್ಧ ಭಾರತಾನಾಂ ಜನನ್ಯೋ ಮಹಾನಸ್ಯೋ ಆಹಹ ದಾಸಭಾರ್ಯಾಶ್ಚ ಸೂತ ಮಧ್ವಃ ಪುತ್ರ ಭಾಗಿನೇಯ ಭಗಿನ್ಯೋ ದೌಹಿತ್ರ ವಾ ಕಚ್ಚಿದಪ್ಯವ್ಯಲೀಕಾಃ. ಏನ್ ಸಂಸ್ಕಾರ! ಕಚ್ಚಿದ್ ರಾಜ ಬ್ರಾಹ್ಮಣಾನಾಂ ಯಥಾವತ್ ಪ್ರವರ್ತತೆ ಪೂರ್ವವತ್ತಾತ ವೃತ್ತಿಂ ಕಚ್ಚಿದ್ದಾಯಾನ್ ಮಾಮಕಾನ್ ಧರ್ತರಾಷ್ಟ್ರೋ ದ್ವಿಜಾತೀನಾಂ ಸಂಜಯನೋಪಹಂತಿ ಕಚ್ಚಿದ್ ರಾಜ ಧೃತರಾಷ್ಟ್ರಸ್ಸ ಪುತ್ರಃ ಸಮೀಕ್ಷತೆ ಬ್ರಾಹ್ಮಣಾತಿಕ್ರಮಾನ್ ವೈ ಕಚ್ಚಿನ್ನ ಹೇತೋರಿವ ಸವ್ಯಲೀಕಂ ಉಪೇಕ್ಷತೆ ನೇಷು ಸದೈವ ವೃತ್ತಿಂ ಏತಜ್ಜ್ಯೋತಿರುತ್ತಮಂ ಜೀವಲೋಕೆ ಶುಲ್ಕಂ ಪ್ರಜಾನಾಂ ವಿಹಿತಂ ವಿಧಾತ್ರ ತೇ ಚೇದ್ದೋಷನ್ನ ನಿಯಚ್ಛಂತಿ ಮಂದಾಃ ಕೃಷ್ಣೋ ನಾಶೋ ಭವಿತಾ ಕೌರವಾಣಾಂ ಕಚ್ಚಿದ್ ರಾಜ ಧೃತರಾಷ್ಟ್ರಸ್ಯ ಪುತ್ರೋ ಬಭೂಷತೆ ವೃತ್ತಿಮಮಾತ್ಯವರ್ಗೆ ಕಚ್ಚಿನ್ನ ಭೇದೇನ ಜಿಜೀವಿಷಂತಿ ಸುಹೃದ್ರೂಪಾ ದುರ್ಹೃದಶ್ಚೈಕಮತ್ಯಾತ್ ಕಚ್ಚಿತ್ತು ಪಾಪಂ ಕಥಯಂತಿ तात ನ ಪಾಂಡವಾನಾಂ ಕುರವಃ ಸರ್ವ ಏವ ದ್ರೋಣಃ ಸಪುತ್ರಃ ಸಕೃಪಶ್ಚ ವೀರೋ ನಾಸ್ಮಾಸು ಪಾಪಾನಿ ವದಂತಿ ಕಚ್ಚಿತ್. ಧೃತರಾಷ್ಟ್ರನ ಮಾತನ್ನು ಕೇಳಿ ರಥದ ಮೇಲೆ ಕೂತ್ಕೊಂಡು ಉಪಪ್ಲಾವ್ಯಕ್ಕೆ ಓಡಿ ಬಂದ್ಬಿಟ್ಟ ಸಂಜಯ. ಧರ್ಮರಾಜನನ್ನ ಹತ್ತಿರಕ್ಕೆ ಬಂದು ನಮಸ್ಕಾರ ಮಾಡಿ ಹೇಳ್ತಾನೆ, ನಾನು ಗವಲ್ಗಣನ ಮಗ ಸೂತ ಬಂದಿದ್ದೇನೆ, ನಮಸ್ಕಾರ ಅಂತಂದಾಗ ಧರ್ಮರಾಜ, ಬಾಪ್ಪ ಭಗವಂತನ ದಯ, ನೀನು ಆರೋಗ್ಯದಿಂದ ಇರತಕ್ಕಂಥದ್ದನ್ನು ನೋಡ್ತಾ ಇದ್ದೇನೆ, ತುಂಬಾ ಸಂತೋಷ ಆಗತ್ತೆ. ಅಂಬಿಕಾದೇವಿಯ ಮಗ, ವಯಸ್ಸಾಗಿರ್ತಕ್ಕಂಥ ವೃದ್ಧ ಧೃತರಾಷ್ಟ್ರ, ನೀನ್ ಚೆನ್ನಾಗಿದ್ಯಾ ಅಂತ ಕೇಳ್ತಾ ಇದ್ದಾನೆ. ಭೀಮ, ಅರ್ಜುನ, ನಕುಲ, ಸಹದೇವ, ನಿನ್ನ ಸತ್ಯವ್ರತಳಾದಂತಹ ವೀರರನ್ನ ಗಂಡಂದಿರಾಗಿ ಪಡೆದಿರತಕ್ಕಂತಹ, ಒಳ್ಳೆ ಮಕ್ಕಳನ್ನ ಪಡೆದಿರತಕ್ಕಂತಹ ದೃಪದ ರಾಜನ ಮಗಳಾಗಿರ್ತಕ್ಕಂತಹ ಕೃಷ್ಣಾದೇವಿ ಸೌಖ್ಯದಿಂದ ಇದ್ದಾಳ? ನೀನು ಯಾವ ಯಾವ ಕಾಮನೆಗಳನ್ನ ಅವಳಿಂದ ಅಪೇಕ್ಷೆ ಮಾಡ್ತಿ, ಅವಳು ಚೆನ್ನಾಗಿದ್ರೆ ನೀವು ಚೆನ್ನಾಗಿದ್ದ ಹಾಗೆ. ಎಲ್ಲ ಚೆನ್ನಾಗಿದ್ದಾರಾ ಅಂತ ಕೇಳಿದ್ದಾಗ ಧರ್ಮರಾಜ ಅಂದ, ಬಾಪ್ಪ ಸ್ವಾಗತಂತೆ, ನಿನಗೆ ಸ್ವಾಗತ. ಏ ದೂತ ಬಾ, ನೀನು ವಿದ್ವಾಂಸ, ನಾನ್ ಚೆನ್ನಾಗಿದ್ದೇನೆ ನೋಡಿ. ಅವನಂದ, ಪ್ರತಿಜಾನೆ ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೇನೆ, ನಾನು ಸಂತೋಷವಾಗಿದ್ದೇನಪ್ಪ. ತುಂಬಾ ದಿನ ಆಯ್ತು ಧೃತರಾಷ್ಟ್ರ ಚೆನ್ನಾಗಿದ್ದಾನೆ ಅನ್ನೋದನ್ನು ಕೇಳಿ. ನಿನ್ನನ್ನು ನೋಡ್ತಾ ಇದ್ರೆ ನಮ್ ದೊಡ್ಡಪ್ಪನ್ ನೋಡ್ದ ಹಾಗೆ ನನಗಾಗ್ತಾ ಇದೆ. ನಮ್ಮ ಅಜ್ಜ ಕುಲವೃದ್ಧ, ಮಹಾಧೈರ್ಯಶಾಲಿ, ದೊಡ್ಡ ಜ್ಞಾನಿ, ಎಲ್ಲ ಧರ್ಮಗಳನ್ನ ತಿಳಿದವನು ಮಾಡುವವನು ಆದಂತಹ ಭೀಷ್ಮ ಹೇಗಿದ್ದಾನೆ? ಮೊದಲು ಹೇಗಿದ್ನೋ ಹಾಗೆ ಇದ್ದಾನ? ವಿಚಿತ್ರ ವೀರ್ಯನ ಮಗನಾದಂತಹ ಧೃತರಾಷ್ಟ್ರ ಮಕ್ಕಳ ಜೊತೆಯಲ್ಲಿ ಚೆನ್ನಾಗಿದ್ದಾನ? ಪ್ರತೀಪರಾಜನ ಮಗನಾಗಿರ್ತಕ್ಕಂಥ ಬಾಕ್ಲೀಕ, ಉತ್ತಾತನ ಸಮ, ಅವನ್ ಚೆನ್ನಾಗಿದ್ದಾನ? ಸೋಮದತ್ತ ಹೇಗಿದ್ದಾನೆ? ಭೂರಿಶ್ರವ, ಶಲ, ದ್ರೋಣಾಚಾರ್ಯ ಹೇಗಿದ್ದಾರೆ? ಕೃಪಾಚಾರ್ಯ ಹೇಗಿದ್ದಾರೆ? ಧನುರ್ಧಾರಿಗಳಾದ ಎಲ್ಲರೂ ಚೆನ್ನಾಗಿದ್ದಾರೆ ತಾನೆ? ಎಲ್ಲರೂ ಶಾಸ್ತ್ರ ಓದ್ದವರು, ಶಸ್ತ್ರ ತಿಳಿದವರು, ಧರ್ಮಾನುಷ್ಠಾನ ಮಾಡತಕ್ಕಂಥವ್ರು ಎಲ್ಲರೂ ಸಾರ್ಥಕ್ಯ ಬರಬೇಕು. ನಾವು ಓದದ್ದಕ್ಕೆ ಅಂದ್ರೆ ಕೌರವರಲ್ಲಿ ವಾಸ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಅಂತಹ ಧೃತರಾಷ್ಟ್ರ ಚೆನ್ನಾಗಿದ್ದಾನ? ಕೌರವ ರಾಜ ಯಾವ ಊರಲ್ಲಿ ಆಚಾರ್ಯರ ಮಕ್ಕಳಾಗಿರ್ತಕ್ಕಂತಹ ಅಶ್ವತ್ಥಾಮಾಚಾರ್ಯ ಇದ್ದಾರೋ ಅಂತ ಅಶ್ವತ್ಥಾಮಾಚಾರ್ಯರಿಗೆ ಆಶ್ರಯವನ್ನ ಕೊಟ್ಟಿರತಕ್ಕಂತಹ ಧೃತರಾಷ್ಟ್ರ ಚೆನ್ನಾಗಿದ್ದಾನ? ಅಥವಾ ಧೃತರಾಷ್ಟ್ರನಿಗೆ ಮರ್ಯಾದೆ ಕೊಡ್ತಾರ? ಅಥವಾ ಧೃತರಾಷ್ಟ್ರ ಅವರಿಗೆ ಬ್ರಾಹ್ಮಣರಿಗೆ ಕೊಡಬೇಕಾದ ಮರ್ಯಾದೆ ಕೊಡ್ತಾ ಇದ್ದಾನ? ವೈಶ್ಯಯ ಮಗಳಾಗಿರ್ತಕ್ಕಂತಹ ಯೂತ್ಸು ಹೇಗಿದ್ದಾನೆ? ಯಾರ ಮಾತನ್ನ ದುರ್ಯೋಧನ ತೆಗೆಯೋದೇ ಇಲ್ಲ. ಯಾರಿಗೆ ದಾಸನಂತೆ ಇದ್ದಾನೆ ಅಂತ ಕರ್ಣ ಹೇಗಿದ್ದಾನಪ್ಪ?
ನಮ್ಮ ಭರತ ವಂಶದ ಎಲ್ಲ ಹೆಣ್ಣು ಮಕ್ಕಳು ಹೇಗಿದ್ದಾರೆ. ಪಾಪ ಮಹಾನಸ್ಯ ನೋಡ್ರಿ, ಧರ್ಮರಾಜ ಬಿಡಿಸಿ ಬಿಡಿಸಿ ಹೇಳೋದು. ಮಹಾನಸ್ಯ, ಮಹಾನಸ ಅಂದ್ರೆ ಅಡಿಗೆ ಮನೆ. ಯಾವಾಗ್ಲೂ ಅಡಿಗೆ ಮನೇಲೇ ಇದ್ದು ನಮಗೋಸ್ಕರ ಸಾವಿರಾರು ಜನಕ್ಕೆ ಅಡಿಗೆ ಮಾಡ್ತಿರ್ತಕ್ಕಂತ ಆ ದಾಸಿಯರು, ಅವರ ಸೊಸೆಯರಾಗ್ಲಿ ಮಕ್ಕಳಾಗ್ಲಿ, ನಮ್ಮ ತಂಗಿಯರಾಗ್ಲಿ, ಆ ತಂಗಿಯರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹೇಗಿದ್ದಾರೆ, ಚೆನ್ನಾಗಿದ್ದಾರ? ಬ್ರಾಹ್ಮಣರ ವಿಷಯದಲ್ಲಿ ಏನ್ ತಪ್ಪು ಮಾಡ್ತಾ ಇಲ್ಲ ತಾನೆ? ಎಂಥ ಮಾತು ನೋಡಿ. ನಾನು ರಾಜನಾಗಿದ್ದಾಗ ಏನು ಬ್ರಾಹ್ಮಣರಿಗೆ ದಾನ ಕೊಟ್ಟಿದ್ದೆ, ಆ ಭೂಮಿಯನ್ನ ಧೃತರಾಷ್ಟ್ರನ ಮಗ ದುರ್ಯೋಧನ ಕಿತ್ಕೊಂಡ್ಬಿಟ್ಟಿದ ತಾನೆ. ಒಂದ್ ವೇಳೆ ಮಗ ಏನಾದ್ರೂ ಬ್ರಾಹ್ಮಣಾಪಚಾರವನ್ನ ಮಾಡೋದನ್ನ ನೋಡಿ ಧೃತರಾಷ್ಟ್ರ ಸುಮ್ನೆ ಇದ್ದಾನ, ಮಾತಾಡ್ತಾ ಇದ್ದಾನ? ಬ್ರಾಹ್ಮಣರ ಜೀವನೋಪಾಯಕ್ಕೆ ಶಾಸ್ತ್ರ ಅಧ್ಯಯನ ಮಾಡಿದವರು ಚೆನ್ನಾಗಿ ಊಟ ತಿಂಡಿ ಮಾಡ್ಕೊಂಡು ತಂಪಾಗಿ ನೆರಳಲ್ಲಿ ಇದ್ದಾರಾ ಇಲ್ವಾ ಅನ್ನೋದನ್ನ ನೋಡ್ತಾ ಇದ್ದಾನೋ ಇಲ್ವೋ? ಕ್ಷತ್ರಿಯರಿಗೆ ಬ್ರಹ್ಮದೇವರು ಕೊಟ್ಟ ದೊಡ್ಡ ವೃತ್ತಿ ಏನು ಗೊತ್ತಾ? ಧರ್ಮ. ಚೆನ್ನಾಗಿ ಪ್ರಜೆಗಳನ್ನ ರಕ್ಷಣೆ ಮಾಡುವಂಥದ್ದು. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳು ಅವರ ದೋಷವನ್ನ ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೌರವ ಕುಲವೇ ನಾಶ ಆಗಿಬಿಡುತ್ತೆ. ಬೇಡ. ಅಮಾತ್ಯರ ಗುಂಪಿನಲ್ಲಿ ಅಂದ್ರೆ ಅಮಾತ್ಯರ ಮೇಲೆ ಒಳ್ಳೆಯ ಭಾವನೆ ಇಟ್ಕೊಂಡಿದ್ದಾನ, ಅಥವಾ ಅಮಾತ್ಯರು ಅಣ್ಣ ತಮ್ಮಂದ್ರು ಸರಿಯಾಗಿಲ್ಲ ಅನ್ನೋದನ್ನ ತಿಳಿದು ನಮ್ಮಲ್ಲೇ ಒಡಕಂತಂದು ಅವ್ರು ಬೆಳೆ ಬೇಯಿಸ್ಕೋಬೇಕು ಅಂತ ಏನ್ ಪ್ರಯತ್ನ ಪಡ್ತಾ ಇಲ್ಲ ತಾನೆ? ನಮ್ಮ ಎಲ್ಲ ಜ್ಞಾತಿಗಳು ಬಾಂಧವರು ನಮ್ ವಿಷಯದಲ್ಲಿ ಏನ್ ಕೆಟ್ಟ ಮಾತೇನ್ ಆಡ್ತಾ ಇಲ್ಲ ತಾನೆ? ದ್ರೋಣ, ಅಶ್ವತ್ಥಾಮ, ಕೃಪಾ ಇವ್ರು ಯಾರು ನಮ್ಮ ಮೇಲೆ, ನಮ್ಮ ಬಗ್ಗೆ ಕೆಟ್ಟ ಮಾತಾಡ್ತಾ ಇಲ್ಲ ತಾನೆ? ಕಚ್ಚಿತ್ ಗ್ರಾಹ್ಯಂ ಧೃತರಾಷ್ಟ್ರಂ ಸಪುತ್ರಂ ಸಮೇತ್ಯಾಹು ಕುರವಃ ಸರ್ವ ಏವ ಕಚ್ಚಿತ್ ದೃಷ್ಟ್ವಾ ದಸ್ಯು ಸಂಘಾನ್ ಸಮೇತಾನ್ ಸ್ಮರಂತಿ ಪಾರ್ಥಸ್ಯ ಯುಧಾಂ ಪ್ರಣೇತು ಮೌರ್ವಿ ಭುಜಾಗ್ರೇ ಪ್ರಹಿತಾಂ ಸ್ಮತಾತ ದೋಧೂಯಮಾನೇನ ಧನುರ್ಗುಣೇನ ಗಾಂಡೀವ ಮುಕ್ತಾನ್ ಸ್ತನಯಿತ್ನು ಘೋಷಾನ್ ಅಜಿತ್ಮಗಾನ್ ಕಚ್ಚಿದನುಸ್ಮರಂತಿ ನತಂ ದೃಷ್ಟ್ವಾ ಕಚ್ಚಿದಸ್ತಿ ಪ್ರತೀಪಂ ಗತೋ ಗೃಹಂ ಜಾತು ಜಗಾಮರಂಗಾತ್ ನ ಚಾಪಶ್ಯಂ ಕಂಚಿದಹಂ ಪೃಥಿವ್ಯಾಂ ಯೋಧಂ ಸಮಂ ವಾಪ್ಯಧಿಕಂ ಚಾರ್ಜುನೇನ ಯಸ್ಯೈಕಷಷ್ಟಿರ್ನಿಹಿತಾಸ್ತೀಕ್ಷ್ಣಧಾರಾಃ ಸುವಾಸಸ ಸಂವತಾಸ್ತವಾಪಾಃ ಗದಾಪಾಣಿರ್ಭೀಮಸೇನಸ್ತರಸ್ವೀ ಪ್ರಾದ್ರಾವಯಚ್ಛತ್ರುಸಂಘಾನ್ ಸಮೀಕೆ ನಾಗಃ ಪ್ರಭಿನ್ನೈವ ನಡ್ವಲೇಷು ಸಂಕ್ರಮ್ಯತೆ ಕಚ್ಚಿದೇನಂ ಸ್ಮರಂತಿ ಮಾದ್ರೀ ಪುತ್ರಃ ಸಹದೇವಃ ಕಲಿಂಗಾನ್ ಸಮಾಗತಾನ್ ಜಯದ್ವಾರ್ಧಿಕೂಲೆ ವಾಮೇನಾಸ್ಯಂ ದಕ್ಷಿಣೇನೆ ವಯೋ ವೈ ಮಹಾಬಲಂ ಕಚ್ಚಿದೇನಂ ಸ್ಮರಂತಿ ಪುರಾ ಜೇತುಂ ನಕುಲಃ ಪ್ರೇಷಿತೋಯಂ ಗಾವಲ್ಗಣೇ ಸಂಜಯ ಪಶ್ಯತಸ್ತೆ ದಿಶಂ ಪ್ರತೀಚೀಂ ವಶಮಾನಯನ್ಮೇ ಮಾದ್ರೀ ಪುತ್ರಃ ಕಚ್ಚಿದೇನಂ ಸ್ಮರಂತಿ ಪರಾಭವೋದ್ವೈತವನೇ ಯಾಸೀದ್ ದುರ್ಮಂತ್ರಿತೆ ಘೋಷಯಾತ್ರಾಗತಾನಾಂ ಯತ್ರ ಮಂದಾನ್ ಶತ್ರುವಶಂ ಪ್ರಪನ್ನಾನ್ ಅಮೋಚಯದ್ ಭೀಮಸೇನೋರ್ಜುನಶ್ಚ ಅಹಂ ಪಶ್ಚಾದರ್ಜುನಮಭ್ಯರಕ್ಷಂ ಮಾದ್ರೀ ಪುತ್ರೌ ಭೀಮಸೇನಶ್ಚ ಚಕ್ರೆ ಗಾಂಡೀವ ಭೃಚ್ಛತ್ರು ಸಂಘಾನುದಸ್ಯ ಸ್ವಸ್ತ್ಯಾಗಮತ್ಕಚ್ಚಿದೇನಂ ಸ್ಮರಂತಿ ನ ಕರ್ಮಣಾ ಸಾಧುನೈಕೇನ ನೂನಂ ಕಾರ್ಯಂ ಶಕ್ಯಂ ವೈ ಭವತೀಹ ಸಂಜಯ ಸರ್ವಾತ್ಮನಾ ಪರಿಜೇತುಂ ವಯಂ ಚೇದ್ ನ ಶಕ್ನುಮೋ ಧೃತರಾಷ್ಟ್ರಸ್ಯ ಪುತ್ರಂ. ಪಾಪ ಎಷ್ಟು ಕೇಳ್ತಾನೆ ನೋಡಿ. ಧೃತರಾಷ್ಟ್ರನ ಹತ್ತಿರಕ್ಕೆ ಹೋಗಿ ನಮ್ಮ ವಂಶದವರೆಲ್ಲ ವಂಶಕ್ಕೆ ಏನ್ ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನೋದನ್ನು ಉಪದೇಶ ಮಾಡ್ತಾ ಇದ್ದಾರ. ಕಳ್ಳರು ಬಂದಾಗ ಅರ್ಜುನನ್ ಸ್ಮರಣೆ ಮಾಡ್ತಾರ. ಹೆಗಲಲ್ಲಿ ಧನುಸ್ಸನ್ನು ಹಾಕೊಂಡು ಗಾಂಡೀವ ಧನುಸ್ಸನ್ನು ತೆಗೆದುಕೊಂಡು ಹೋಗತಕ್ಕ ಅರ್ಜುನನ ಬಾಣಗಳನ್ನ ಯಾರಾದ್ರೂ ಸ್ಮರಣೆ ಮಾಡ್ತಾರ?
ಅರ್ಜುನನ್ ಜೊತೆ ಯುದ್ಧ ಮಾಡಿ ನಾನು ಮನೆಗೆ ವಾಪಸ್ ಬಂದೆ ಅನ್ನೋನು ಯಾವನೂ ಇಲ್ಲ. ಸತ್ತೋಗವರೇ ಎಲ್ಲ. ಆದ್ದರಿಂದ ಅರ್ಜುನನ ಕೈಗಳಲ್ಲಿ ಬಾಣಗಳೆನ್ನುವ ಬೀಜಗಳು ಶತ್ರುಗಳ ಹೃದಯವೆನ್ನುವಂತಹ ಭೂಮಿಯಲ್ಲಿ ನೆಟ್ಟಿ ಬಿಟ್ಟಿವೆ. ಎಂಥ ಮಾತು ನೋಡಿ, ಎಂಥ ಉಪಮೆ. ಅರ್ಜುನ ಒಬ್ಬ ಕೃಷಿಕ, ಫಾರ್ಮರ್. ಹಾಗೆ ಫಾರ್ಮರ್ ಕೃಷಿಕನ ರೈತನ ಕೈಯಲ್ಲಿ ಬೀಜ ಇರುತ್ತೆ, ಭೂಮಿಲಿ ಹಾಕ್ಬಿಡ್ತಾನೆ. ಆದ್ರೆ ಅರ್ಜುನನ ಕೈಲಿರತಕ್ಕಂತಹ ಬೀಜ ಅಂದ್ರೆ ಬಾಣ, ಭೂಮಿ ಅಂದ್ರೆ ಶತ್ರುಗಳ ಹೃದಯ. ಅಂತಹ ಅರ್ಜುನನಿಗಿಂತ ಅಧಿಕನಾಗಿರತಕ್ಕ ಯೋಧ ಭೂಮಿಯಲ್ಲಿ ಯಾರೂ ಇಲ್ಲ. ಗದಾಪಾಣಿಯಾದ ಭೀಮಸೇನ ತರಸ್ವಿ ಮಹಾವೇಗಶಾಲಿ. ಭೀಮನನ್ನು ಯಾರಾದ್ರೂ ಸ್ಮರಣೆ ಮಾಡ್ಕೊಂತಾರ? ಸಮುದ್ರ ತೀರದಲ್ಲಿ ಕಳಿಂಗ ಸೈನ್ಯವನ್ನೆಲ್ಲ ಸೋಲಿಸಿ ಬಿಸಾಕಿದ, ಎಡಗೈಯಲ್ಲಿ ಬಲಗೈಯಲ್ಲಿ ಒಟ್ಟೊಟ್ಟಿಗೆ ಬಾಣವನ್ನ ಬಿಡ್ತಕ್ಕಂತಹ ಸಹದೇವನನ್ನು ಯಾರಾದ್ರೂ ಸ್ಮರಣೆ ಮಾಡ್ಕೊಂತಾರ? ಪಶ್ಚಿಮ ದಿಕ್ಕಿಗೆ ದಿಗ್ವಿಜಯಕ್ಕಾಗಿ ನಾನ್ ಕಳಿಸ್ದೆ ನಕುಲನನ್ನ, ಅವನನ್ನ ಯಾರಾದ್ರೂ ಸ್ಮರಣೆ ಮಾಡ್ಕೊಂತಾರಪ್ಪ? ಅಂದ್ರೆ ನಮ್ಮನ್ನೆಲ್ಲ ಮರ್ತಿಲ್ವಾ ಜನಗಳು ಅಂತ ಕೇಳೋವಂಥದ್ದು ಧರ್ಮರಾಜ. ಆಮೇಲೆ ಹೇಳ್ತಾನೆ, ನಾವು ದ್ವೈತವನದಲ್ಲಿದ್ದಾಗ ಘೋಷಯಾತ್ರೆ ಮಾಡ್ತೀವಿ ಅಂತ ಬಂದ್ರು, ಅವ್ರನ್ನೆಲ್ಲ ಗಂಧರ್ವರು ತಗೊಂಡು ಹೊರಟೋದ್ರು. ಆಗ ನನ್ನ ಮಾತನ್ನ ಕೇಳಿ ಭೀಮಾರ್ಜುನರಿಬ್ಬರು ನಕುಲ ಸಹದೇವರೆಲ್ಲರ ಜೊತೆಯಲ್ಲಿ ಪಾಪ ಕಾಪಾಡಿದ್ರು ಅವರು. ಆದ್ದರಿಂದ ಧೃತರಾಷ್ಟ್ರನ ಮಗನ ಮನಸ್ಸು ಸರಿಯಾಗ್ಲಿಲ್ಲ ಅಂದ್ರೆ ಸಂಧಿಯನ್ನ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ಅವನು ಸರಿಯಾಗ್ಬೇಕು. ನೋಡಿ ಎಂಥ ಅದ್ಭುತವಾದ ಮಾತಂದ. ನಾವೆಷ್ಟೇ ಮಾತಾಡಿದ್ರು ಕೂಡ ಆ ಮಾತಿಗೆ ಬೆಲೆ ಬರುವಂಥದ್ದು, ಆ ಮಾತನ್ನ ಒಪ್ಪುವಂತಹ ಧೃತರಾಷ್ಟ್ರನ ಮಗನಾದಂತಹ ದುರ್ಯೋಧನ ಸರಿ ಇರ್ಬೇಕು. ಅವನು ಸರಿ ಇಲ್ಲ ಅಂದ್ರೆ ನಾವು ಕೂತು ಎಷ್ಟೇ ಮಾತಾಡಿದ್ರು ಪ್ರಯೋಜನ ಇಲ್ಲ. ಅವನು ಏನಂತಾನೆ, ನೂನಂ, ಇದು ನಿಶ್ಚಯ. ಅವನು ಸರಿಯಾಗ್ಬೇಕು. ಅವನು ಸರಿಯಾಗದೆ ಈ ಸಂಧಿ ಆಗೋದಿಲ್ಲ. ಆದ್ದರಿಂದ ಅವನು ಹೇಗಿದ್ದಾನೆ ಅಂತ ಎಲ್ಲರ ಕುಶಲ ಪ್ರಶ್ನೆಗಳನ್ನು ಸಂಜಯನಿಗೆ ಧರ್ಮರಾಜ ಕೇಳ್ತಾ ಇದ್ದಾನೆ ಅನ್ನುವಲ್ಲಿಗೆ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ ತ್ರಯೋವಿಂಶೋಧ್ಯಾಯ ಸಂಜಯ ಯಾನ ಪರ್ವಣಿ ಚತುರ್ಥೋಧ್ಯಾಯ. ಇಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕವಾದ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 23ನೇ ಅಧ್ಯಾಯ, ಸಂಜಯ ಯಾನ ಎನ್ನುವಂತಹ ಅವಾಂತರ ಪರ್ವದಲ್ಲಿ 4ನೇ ಅಧ್ಯಾಯ ಮುಗಿತಾ ಇದೆ. ಜೊತೆಯಲ್ಲಿ ಇವತ್ತಿನ ಪಾಠವೂ ಮುಗಿತಾ ಇದೆ. ಮತ್ತೆ ಉಳಿದ ಭಾಗವನ್ನು ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು.